प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಇವತ್ತು ದಿನಾಂಕ ಏಪ್ರಿಲ್ ತಿಂಗಳ 5ನೇ ತಾರೀಕು ಭಾನುವಾರ. ಈಗ ಸಮಯ 1 ಗಂಟೆ 1 ನಿಮಿಷ 14 ಕ್ಷಣಗಳು. ಇವತ್ತು ನನ್ನ ಜೊತೆ ನಮ್ಮ ಹಂಟ್ಲಿ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಹಾಗೂ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಅವರಿದ್ದಾರೆ. ನಮಸ್ಕಾರ ಬಾಂಧವರಿಗೆಲ್ಲ. ಅದೇ ಇವತ್ತು ಡೇ ಲೈಟ್ ಸೇವಿಂಗ್ ಆಯ್ತು, ಒಂದು ಎಕ್ಸ್ಟ್ರಾ. ಹೌದಲ್ಲ, ಅದೇನೆ ನಾವು ನನಗೇನೋ ಅದೇನಿಂತ ಅಂತ ಇಷ್ಟ ಇಲ್ಲ ಈ ಡೇ ಲೈಟ್ ಸೇವಿಂಗ್ ನೋಡಕ್ ಹೋದ್ರೆ. ಇವರು ಬೇರೆ ಈ ಡೇ ಲೈಟ್ ಸೇವಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹ ಒಂದು ರೊಟೀನ್ಗೆ ಒಪ್ಕೊಂಡು ಹೋಗಿರುತ್ತೆ. ಅದನ್ನ ಸ್ವಲ್ಪ ಕಷ್ಟ ಅದನ್ನ ಚೇಂಜ್ ಮಾಡಿ. ಅದಾದ್ಮೇಲೆ ಒಂದು 15 ದಿನ 20 ದಿನ ಆದ್ಮೇಲೆ ಸ್ವಲ್ಪ ತೊಂದರೆ ಆದ್ಮೇಲೆ ಸರಿ ಹೋಗುತ್ತೋ ಏನೋ, ಆದ್ರೆ ನನಗೆ ಇಷ್ಟ ಇಲ್ಲ. ಅದಕ್ಕೇನೆ ಕ್ವೀನ್ಸ್ಲ್ಯಾಂಡ್ನವರು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಆಸ್ಟ್ರೇಲಿಯಾ ಪೂರ್ತಿ ಆಗಲ್ಲ ಡೈಲೈಟ್ ಸೇವಿಂಗ್, ಓನ್ಲಿ ವಿಕ್ಟೋರಿಯಾ, ನ್ಯೂ ಸೌತ್ ವೇಲ್ಸ್, ಟಸ್ಮೇನಿಯಾ, ಅದೇ ಸೌತ್ ಪೋಲ್ಗೆ ಹತ್ರ ಇರೋ ಇದೆಲ್ಲ ಆಗುತ್ತೆ. ಹೌದು, ಖಂಡಿತ. ಊಟ ಮಾಡೋ ಟೈಮ್ ನೋಡಿದ್ರೆ ಇನ್ನೂ 12 ಗಂಟೆನೆ. ಹೊಟ್ಟೆನೇ ಬೇಗ ಹೊಟ್ಟೆ ಸಿಕ್ಕಿದೆಯಲ್ಲ ಆಗುತ್ತೋ ನನಗೆ. ಇವತ್ತು ಬೆಳಗ್ಗೆ 4 ಗಂಟೆ ಅಂದ್ರೆ 5 ಗಂಟೆಗೆ ಎದ್ದಿದ್ದು, ಬಟ್ 4 ಗಂಟೆ ಆಗಿತ್ತು ಸರಿ ಮಲ್ಕಕ್ಕೆ ಹೋದೆ. ಬಟ್ ಪಕ್ಷಿಗಳೆಲ್ಲ ಅವಕ್ಕೇನಿಲ್ವಲ್ಲ ಡೇಲೈಟ್ ಸೇವಿಂಗ್, ಅದಕ್ಕಿಲ್ಲ. ಹೌದು, ಬ್ರೋಕನ್ ಹಿಲ್ ಅಲ್ಲೂ ಇಲ್ಲ ಅನ್ಸುತ್ತೆ. ನ್ಯೂ ಸೌತ್ ವೇಲ್ಸ್ ಬ್ರೋಕನ್ ಹಿಲ್ ಒಂದು, ಬ್ರೋಕನ್ ಹಿಲ್ ಅಲ್ಲಿ ಇಲ್ಲ. ಹೋದ ವಾರ ನಮ್ಮ ಸಹಜ ನಟ ಶ್ರೀ ದತ್ತಣ್ಣ ಅವರ ಇಂಟರ್ವ್ಯೂ, ವಿಶೇಷ ಸಂದರ್ಶನ ಭಾಗ 1 ಕೇಳಿದ್ವಿ. ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿವೆ. ಕೇಳೋಣ, ಭಾಗ 2 ಕೇಳಿದ ಮೇಲೆ ಹೇಳೋಣ ಅದನ್ನ. ಅದೇ ಈ ವಾರ ಭಾಗ 2 ಅಂಕಣ ಮಾಡ್ತಾ ಇದೀವಿ. ಮೊದಲನೇ ಅಂಕಣ ಈಗ ಕೇಳೋಣ. ಆಮೇಲೆ ನಿಮ್ಮ ಸ್ಕ್ರಿಪ್ಟ್ ಪ್ರಿಪರೇಷನ್, ಇವಾಗ ಒಂದು 2 ಪೇಜ್ ಸ್ಕ್ರಿಪ್ಟ್ ಇರ್ಬೋದು, 3 ಪೇಜ್ ಸ್ಕ್ರಿಪ್ಟ್ ಇರ್ಬೋದು. ನೀವು ಡಿಬೇಟ್ಗಳು ಮಾಡಿದ್ದೀರಾ, ಸೊ ಅದು ಐ ಮೀನ್ ಆಬ್ವಿಯಸ್ಲಿ ಹೆಲ್ಪ್ ಆಗಿರುತ್ತೆ. ಬಟ್ ನಿಮ್ಮ ಪ್ರಿಪರೇಷನ್ ಏನು? ಇವಾಗ ಯಾರೋ ಸ್ಕ್ರಿಪ್ಟ್ ಕೊಟ್ಟರು ಅಂದರೆ, ಯೂಶುವಲ್ ಆಗಿ ಹೊಸೊಬ್ಬರು ಯಾರು ಬಂದರೆ ಅವರು ಹೇಗೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಏನೋ ನಮಗೆ ಗೊತ್ತಿರಲ್ಲ. ಆದ್ದರಿಂದ ಕೇಳ್ತೀನಿ ನಾನು, ನಿಮ್ಮ ಸ್ಕ್ರಿಪ್ಟ್ ಕೊಡಿ, ನಾನು ಓದಿ ನೋಡ್ತೀನಿ ಅಂತ. ಕೆಲವನ್ನ ಇಮಿಡಿಯೇಟಾಗಿ ಇದು ಮಾಡ್ತೀನಿ, ಈ ಪಾತ್ರನ ಯಾಕಂದ್ರೆ ಮೆಚ್ಚುಗೆ ಆಗಿದೆ, ಅದು ಇದರೊಳಗೆ ಪೇಪರ್ ಮೇಲೆ ಚೆನ್ನಾಗಿದೆ ಅಂತ. ಕೆಲವು ಪೇಪರ್ ಮೇಲೆ ಚೆನ್ನಾಗಿರಲ್ಲ ಅಂದರೆ ನನಗೆ ಈ ಪಾತ್ರವನ್ನು ನಾನು ಮಾಡಬೇಕಾ ಅಂತ ಅನ್ನಿಸ್ಬಿಡುತ್ತೆ. ಆವಾಗ ಹೇಳ್ತೀನಿ, ನೋಡಪ್ಪ ಈ ಕಾರಣಕ್ಕೆ ನನಗೇನು ಇದನ್ನು ಮಾಡೋದಕ್ಕೆ ಉತ್ಸಾಹ ಬರ್ತಿಲ್ಲ ಅಂತ. ಕೆಲವರು ಮಾಡಿಫೈ ಮಾಡ್ಕೊಂಡು ಬರ್ತಾರೆ, ಕೆಲವರು ಅಲ್ಲಿಗೆ ಬಿಟ್ಟು ಹೋಗುತ್ತೆ. ಈ ತರಹ ಅನೇಕ ಸಿನಿಮಾಗಳು ಬಿಟ್ಟು ಹೋಗಿವೆ. ಅದನ್ನು ನಾನು ರಿಜೆಕ್ಟ್ ಮಾಡಿದೆ ಅಂತಲ್ಲ, ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ. ನನಗೆ ಸೂಕ್ತವಲ್ಲ ಅಂತ ಕೆಲವೊಂದು ಬಿಟ್ಟಿದ್ದೀನಿ. ಆದರೆ ನಡ್ಕೊಂಡು ಹೋಗಿದೆ. ಶೇಷಾದ್ರಿ ಅಂತ ಅವ್ರು ಬಂದಾಗ ನಮಗೆ ಈ ಸುಮಾರು 30 ವರ್ಷಗಳು ಜೊತೆ ಕೆಲಸ ಮಾಡಿ ಒಂದು ರೀತಿಯ ರ್ಯಾಪೋ ಬೆಳೆದ್ಬಿಟ್ರೆ. ಇನ್ನು ಇವಾಗ ಅವನ ತಲೆಯಲ್ಲಿ ಏನು ಯೋಚನೆ ಇದೆ ಈ ಸಿನಿಮಾ ಮಾಡಬೇಕಾದ್ರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಅವನು ಈ ಪಾತ್ರದಲ್ಲಿ ಇವನು ಯಾವ ರೀತಿ ಮಾಡ್ತಾನೆ ಅನ್ನೋದು ಮುಂಚಿತವಾಗಿ ಅವನಿಗೆ ಗೊತ್ತಿರುತ್ತೆ. ಅವೆರಡು ಬೆರೆತಾಗ, ಅವೆರಡು ಒಂದೇ ಆದಾಗ ಒಂದು ಒಳ್ಳೆ ಕೃತಿ ಬಂದ್ಬಿಡುತ್ತೆ. ಹಾಗಾಗಿ ನನ್ನ ಮೇಲೆ ಅವನಿಗೆ ನಂಬಿಕೆ ಇದೆ, ಅವನ ಮೇಲೆ ನನಗೆ ನಂಬಿಕೆ ಇದೆ. ಸೊ ಬಹಳಷ್ಟು ಪ್ರಾಜೆಕ್ಟ್ಗಳು ಒಟ್ಟೊಟ್ಟಿಗೆ ಮಾಡಿದ್ದೀವಿ. ಆಮೇಲೆ ಇದು ಈ ಸ್ಕ್ರಿಪ್ಟಲ್ಲಿ ನಿಮಗೆ ಕ್ರಿಯೇಟಿವ್ ಫ್ರೀಡಮ್ ಇರುತ್ತಾ, ಇಲ್ಲ ನೀವು ಡ್ಯೂ ಸ್ಟಿಕ್ ಟು ದ ಸ್ಕ್ರಿಪ್ಟ್? ಸಾಮಾನ್ಯವಾಗಿ ಸ್ಕ್ರಿಪ್ಟ್ಗೆ ಕನ್ನಡ ನನ್ನ ಮಾತೃಭಾಷೆ. ಹಾಗೆ ಕೆಲವು ಸಾರಿ ಯಾವುದೋ ಒಂದು ಉದ್ದನೇದು ಮೊನಲಾಗ್ ಇದೆ, ಅದನ್ನು ಹೇಳಬೇಕಾದ್ರೆ ಒಂದು ಪದ ಮಿಸ್ ಆಗುತ್ತೆ ಅಂತ ಇಟ್ಕೊಳ್ಳಿ.
ಈಗ ಅದನ್ನು ಬಿಟ್ಟು ಮತ್ತೆ ಹಿಂದೋಗಿ ಪೂರ್ಣವಾಗಿ ಅಲ್ಲಿಂದ ಬರೋದಕ್ಕೂ ಅಲ್ಲಿಂದ ಮುಂದುವರಿಯೋಕ್ಕೆ ಬೇಕಾದ ಒಂದು ಪರ್ಯಾಯ ಪದ ಅಲ್ಲಿ ಸಿಕ್ಬಿಡುತ್ತೆ ನನಗೆ. ಹಾಗಾಗಿ ಮುಂದುವರಿತೀನಿ. ಇದು ಸಾಮಾನ್ಯವಾಗಿ ರಂಗಭೂಮಿ ಕಲಾವಿದರಿಗೆ ತಾನಾಗಿ ಒಗ್ಗಿ ಬಂದ ಒಂದು ಸವಲತ್ತು. ಹಾಗಾಗಿ ಭಾಳ ಸಿನಿಮಾದವರು ಕೂಡ ಸ್ವಲ್ಪ ಡೈಲಾಗ್ ಜಾಸ್ತಿ ಇದ್ದರೆ ಯಾರು ರಂಗಭೂಮಿಲಿ ಕೆಲಸ ಮಾಡಿರೋನ್ ಕರ್ಕೊಂಬನ್ರಿ ಅಂತ ಹೇಳ್ತಾರೆ. ಅದೇ ನಾನು ಅಂದ್ಕೊಂಡೆ, ನೀವು ಹಲವಾರು ನಿರ್ದೇಶಕರ ಜೊತೆ ಈಗ ತಾನೇ ನಾಗಾಭರಣ ಹೇಳಿದ್ರಿ, ಶೇಷಾದ್ರಿ ಅವರನ್ನ ಹೇಳಿದ್ರಿ, ಹಲವಾರು ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ರೆ ನಿಮಗೆ ನೀವು ಹೇಳಿದ್ರಿ ಶೇಷಾದ್ರಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಂದ್ರೆ ಅದು ಒಂದು ಸಂಬಂಧ ಬಂದಿದೆ ಅಂತ. ಇದೇ ರೀತಿ ಬೇರೆ ನಿರ್ದೇಶಕರು ನೀವು ಮೆಚ್ಚುಗೆ ಆಗಿದ್ದು? ಈಗ ನಾನು ಒಬ್ಬ ನಿರ್ದೇಶಕನೇ ಒಗ್ಗಿಕೊಳ್ತೀನಿ. ಮೊದಲ ಬಾರಿ ಕಷ್ಟ ಆಗುತ್ತೆ, 4ನೇ ಬಾರಿ ಅವ್ರ ಹತ್ರನೇ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ಆದರೆ ಮುಂದಿನ ಚಿತ್ರ ಇನ್ನೊಬ್ಬ ಹೊಸ ನಿರ್ದೇಶಕನ ಹತ್ರ ಇವ್ರ ಹತ್ರ ಆಗಿದೆ ಅಂತಂದು ಇದನ್ನೇ ಅಲ್ಲಿ ಬಳಸೋಕ್ಕಾಗಲ್ಲ. ಅವರ ನೀಡ್ ಬೇರೆ, ಇವರ ನೀಡ್ ಬೇರೆ. ಸೊ ಪ್ರತಿ ಸಾರಿಯೂ ಒಬ್ಬ ಹೊಸ ನಿರ್ದೇಶಕನ ಹತ್ರ ಮಾಡಬೇಕಾದ್ರೆ ಅವರಿಗೆ ಸರಿಯಾಗಿ ನಾವು ಒಗ್ಗಿಕೊಳ್ಳಬೇಕಾಗುತ್ತೆ. ಯಾಕೆಂದರೆ ಅವ್ರ ತಲೆ ಒಳಗೆ ಬೇರೆ ಏನೋ ಯೋಚನೆ ಇರುತ್ತೆ. ಸಿನಿಮಾದಲ್ಲಂತೂ ನಾವು ಇಲ್ಲಿ ಶೂಟ್ ಮಾಡಿದ್ದಷ್ಟೇ ಅಲ್ಲಿ ಬರುತ್ತೆ ಅಲ್ಲ, ಅದರ ಮಧ್ಯೆ ಅವನು ಬೇರೆ ಬೇರೆ ಏನೇನೋ ಸೇರಿಸ್ತಾನೆ ಫೈನಲ್ ಪ್ರಾಡಕ್ಟ್ನಲ್ಲಿ. ಅವನ್ನೆಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಹತ್ರ ಮಾಡಿಸ್ತಾನೆ. ಹಾಗೆ ಪ್ರತಿಯೊಬ್ಬ ನಿರ್ದೇಶಕನು ಆ ನಿರ್ದೇಶನ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಹೊಸ ರೀತಿ ಯೋಚನೆ ಬರುತ್ತೆ. ಹಾಗೆ ಸಹ ನಟರು ನಟಿಯರ ಜೊತೆ ಮಾಡಬೇಕಾದ್ರೂ ಒಂದು ಇದೇ ರೀತಿ ಅದು ಹೆಚ್ಚಿಗೆ ಪ್ರಾಬ್ಲಮ್ ಆಗಲ್ಲ. ಅದು ನಿರ್ದೇಶಕರು ಕೃತಿ ಬರೆದವನು ಆ ಬರವಣಿಗೆಯನ್ನು ದೃಶ್ಯ ರೂಪದಲ್ಲಿ ತರ್ತಾ ಇರೋನು ನಿರ್ದೇಶಕ. ಆ ನಿರ್ದೇಶಕನೇ ಮೊದಲ ಪ್ರೇಕ್ಷಕನು ಇನ್ನೂ ತೆರೆ ಮೇಲೆ ಬಂದಿಲ್ಲ, ಬಟ್ ಅವನು ನೋಡಿದಾನಾಗಲೇ ಅಲ್ಲಿ. ಹಾಗಾಗಿ ಅವನ ಕಲ್ಪನೆಗೆ ವಿರುದ್ಧವಾಗಿ ನಡೆಯೋಕ್ಕಾಗಲ್ಲ, ಅವನ ಕಲ್ಪನೆಗೆ ಪೂರಕವಾಗಿ ನಾವು ನಡಿಬೇಕು. ಆ ಪೂರಕವಾಗಿ ನಡಿಬೇಕಾದ್ರೆ ಎಷ್ಟು ಅವನು ಅಂದುಕೊಂಡಾಗ ನಾವು ಮಾಡ್ತೀವಿ ಅದು ಮುಖ್ಯವಾಗುತ್ತೆ. 2ನೇ ಸತಿ ನೋಡಿರ್ತಾರೆ ಅವರು, ಮೊದಲನೇ ಸತಿ ಅವರು ವಿಷನ್ ಅಲ್ಲಿ ನೋಡಿರ್ತಾರೆ, 2ನೇ ಸತಿ ಪರದೆ ಮೇಲೆ. ಸಾಮಾನ್ಯವಾಗಿ ಅವೆರಡು ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗಲ್ಲ ಯಾವಾಗ ಅಂದರೆ ನೀವು ಏನೇ ಹೇಳಿದರೂ ಕೂಡ, ನೀವೇನೇ ಯೋಚನೆ ಮಾಡಿದ್ರು ನನ್ನ ಮೂಲಕ ಅಭಿವ್ಯಕ್ತಿ ಆಗಬೇಕಲ್ಲ. ಆ ಅಭಿವ್ಯಕ್ತಿಯಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಪಾಪ ಬೇಜಾರು ಮಾಡ್ಕೋತಾರೆ, ಇನ್ನೊಂದು ಸ್ವಲ್ಪ ಏನೋ ಬರಬೇಕಾಗಿತ್ತಲ್ಲ ಇಲ್ಲಿ ಅಂತ. ಆ ಸಮಯದಲ್ಲೇ ಕೆಲವು ಇದು ಬರೋದು, ಇಲ್ಲ ದತ್ತಣ್ಣನ ಹಾಕ್ಕೊಂಡಿದ್ರು ಚೆನ್ನಾಗಿರೋದೇನೋ, ಇಲ್ಲ ಅವ್ರನ್ನ ಬಿಟ್ಟಿದ್ರು ಚೆನ್ನಾಗಿರೋದೇನೋ, ಈ ಥರ ಯೋಚನೆಗಳು ಬರುತ್ತೆ. ಆಮೇಲೆ ಕರ್ನಾಟಕದಲ್ಲಿ ಅಚ್ಚುಮೆಚ್ಚಿನ ಇವರು ಶಂಕರ್ನಾಗ್ ಅವ್ರ ಜೊತೆನೂ ನೀವು ಕೆಲಸ ಮಾಡಿದ್ದೀರಾ? ಮಾಡಿ 3 ಸಿನಿಮಾ ಏನೋ ಮಾಡಿದ್ದೀನಿ ನಾನು. ಅವರು ಕ್ರಿಯೇಟಿವ್ ಜೀನಿಯಸ್ ಅಂತಾರೆ, ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಅವರ ಕ್ರಿಯೇಟಿವ್ ಜೀನಿಯಸ್ನ ನೋಡೋ ಅವಕಾಶ ನನಗೆ ಸಿಗಲಿಲ್ಲ. ಯಾಕೆಂದರೆ ಅದು ಕಂಡಿದ್ದು ಮಾಲ್ಗುಡಿ ಡೇಸ್ ಆ ಸಂದರ್ಭದಲ್ಲಿ. ಹಿ ವಾಸ್ ಎ ಜೀನಿಯಸ್, ನೋ ಡೌಟ್. ಆಲ್ ಜೀನಿಯಸಸ್ ಆರ್ ಡಿವಿಯಂಟ್ಸ್ ಅಂತ ನಾನು ಬಹಳ ಕಡೆ ಹೇಳಿದ್ದೀನಿ ನಿನ್ನ. ಬಟ್ ಆ ಡಿವಿಯಂಟ್ ಅನ್ನೋದನ್ನು ಕೆಟ್ಟ ಅರ್ಥದಲ್ಲಿ ನಾನು ಬಳಸಲ್ಲ. ಪ್ರತಿಯೊಬ್ಬನು ಡಿವಿಯಂಟ್ ಆಗೋದು. ತುಳಿದ ರಸ್ತೆಯಲ್ಲೇ ಹೋದರೆ ಹೊಸದನ್ನು ಸಾಧನೆ ಮಾಡೋಕ್ಕಾಗಲ್ಲ. ಎಲ್ಲರೂ ಈ ರಸ್ತೆಯಲ್ಲಿ ಹೋಗಿದ್ದಾರೆ, ನಾನು ಈ ರಸ್ತೆಯಲ್ಲಿ ಹೋಗಿ ನೋಡ್ತೀನಿ. ಇಟ್ ಮೇ ಬಿ ಶಾರ್ಟ್ ರೂಟ್ ಅಥವಾ ಇಟ್ ಮೇ ಬಿ ಚಾಲೆಂಜಿಂಗ್ ರೂಟ್, ಬಟ್ ಇಲ್ಲಿ ಕಾಣದೇ ಇರೋದನ್ನು ಅಲ್ಲಿ ಕಾಣಬಹುದೇನೋ ಅಂತ ಹೋಗ್ತಾನೆ. ಅವನು ಕಂಡ ಶಂಕರ್ನಾಗ್ ಹೊಸತನ್ನು ಸೃಷ್ಟಿಸ್ದ. ಹೊಸ ಸೃಷ್ಟಿಯಾಗೋದು ಯಾವಾಗ? ಏನಾದ್ರು ಹೊಸದಾಗಿ ಕಂಡಾಗ್ತಾನೆ. ಕಾಣದೇ ಇರೋದನ್ನ ಹೇಗೆ ಸೃಷ್ಟಿ ಮಾಡೋದು? ಅದಕ್ಕೆ ಕಾರಣ ಹೇಳ್ತಾ ಇಲ್ಲ, ದೀಪಗಳಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಕ್ಕಾಗತ್ತಾ ಅಂತ. ಅವನು ಕನಸುಗಾರ. ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೆ, ಒಂದು ಫಸ್ಟ್ ನರಸಿಂಹ ಅಂತನ ಯಾವುದೋ. ನಾವು ಮಾಡ್ತಾ ಇರಬೇಕಾದ್ರೇ 2 ಶಾಟ್ಗಳ ಮಧ್ಯೆ ಅಲ್ಲಿ ಕೂತ್ಕೊಂಡವನು ಮುಂದಿನ ಸಿನಿಮಾದ ಇದನ್ನು ಚರ್ಚೆ ಮಾಡ್ತಿದ್ದ, ಬರೀತಿದ್ದ. ಆ್ಯಂಡ್ ಮರ್ಕ್ಯೂರಿಯಲ್ ಕ್ಯಾರೆಕ್ಟರ್, ಪಾದರಸದ ವ್ಯಕ್ತಿತ್ವ. ಅದು ಎಕ್ಸ್ಟ್ರೀಮ್ಲಿ ಆಕ್ಟಿವ್. ಅಷ್ಟೇ ಸ್ವಲ್ಪ ರೆಕ್ಲೆಸ್ ಅಂತಾನು ಅನ್ನಿಸ್ತು ನನಗೆ. ಒಂದ್ಸಾರಿ ಎಲ್ಲೋ ವೈಟ್ ಫೀಲ್ಡ್ ಹತ್ರ ಶೂಟಿಂಗ್ ಮಾಡಿಕೊಂಡು ವಾಪಸ್ ಬರಬೇಕಾಗಿತ್ತು. ಅವತ್ತಿನ ದಿವಸ ಎಲ್ಲೋ ಜನತಾ ಪಾರ್ಟಿದು ಒಂದು ಸಮಾವೇಶ ಇತ್ತು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಒಳಗೆ. ಸಾಮಾನ್ಯವಾಗಿ ನಾನು ಪ್ರೊಡಕ್ಷನ್ ಕಾರ್ನಲ್ಲಿ ಬರೋನು,
ಹೌದು ಬನ್ನಿ ಅಂತ ಅವನ ಕಾರಲ್ಲಿ ಕೂಡಿಸ್ಕೊಂಡು ಬಂದ. ನಾನು ಯಾಕಾದ್ರೂ ಕೂತ್ಕೊಂಡು ಇವತ್ತು ಸಾಯ್ತೀನಿ ಅಂತ ಗ್ಯಾರಂಟಿ ಆಗೋದು ನನಗೆ. ಅದೇ ಆ ಬೆಂಗಳೂರು ರಸ್ತೆ ಒಳಗೆ 100 ಕಿಲೋಮೀಟರ್ನಲ್ಲಿ ನಡೆಸ್ಕೊಂಡು, ಯಾಕೆಂದ್ರೆ 6 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. ದೊಡ್ಡ ಲೀಡರ್ಸ್ ಬಂದಿದ್ರು, ಬಂದ ಕರೆಕ್ಟ್ ಟೈಮ್. ಅದಕ್ಕೆ ಹೋಗಿದ್ದ ದಿವಸ ಬಹಳ ಬೇಜಾರಾಯ್ತು ನನಗೆ. ಇಂಥ ಟ್ರಾಫಿಕ್ನಲ್ಲಿ ಅಷ್ಟು ಚೆನ್ನಾಗಿ ಬಂದವನು ಅಲ್ಲಿ ಯಾಕೆ ಹೋಗಿ ಸಾಯ್ಬೇಕಾಗಿತ್ತು? ಅದು ದೈವೇಚ್ಛೆ, ನಾವೇನು ಹಿಡಿದು ನಿಲ್ಸಕ್ಕಾಗಲಿಲ್ಲ, ಬೇಜಾರಾಯ್ತು. ಏನೇನೋ ಯೋಚನೆಗಳು, ಎಲ್ಲೋ ನಂದಿ ಬೆಟ್ಟಕ್ಕೆ ರೋಪ್ ವೇ ಮಾಡ್ತೀನಿ, ಇಲ್ಲಿ ಒಂದು ಕ್ಲಬ್ ಶುರು ಮಾಡಿದ್ನಲ್ಲ, ಕಂಟ್ರಿ ಕ್ಲಬ್ ಅಂತ ಶುರು ಮಾಡಿದ್ದು. ಓಕೆ, ಅದೊಂದು ಕಲ್ಪನೆ. ಅದೇ ರೀತಿಯಲ್ಲಿ ಅವರ ಶ್ರೀಮತಿಯವರು ಅರುಂಧತಿ ಅವನ ಹೆಸರಿನಲ್ಲಿ ರಂಗಶಂಕರ ಮಾಡಿದ್ರಲ್ಲ, ಅದೊಂದು ಬಹಳ ಅದ್ಭುತವಾದ ಕೊಡುಗೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ, ರಂಗಭೂಮಿಗೆ ಬಹಳ ಚೆನ್ನಾಗಿ ನಡೀತಾ ಇದೆ ಅದು. 50 ವರ್ಷಕ್ಕಿಂತ ಹೆಚ್ಚಿಗೆ ನೀವು ಕನ್ನಡ ಚಿತ್ರರಂಗದಲ್ಲಿ ನೀವು ಪಾತ್ರಗೊಂಡಿದ್ದಲ್ಲದೇನೆ ಹಲವಾರು ಬೆಳವಣಿಗೆಗಳನ್ನು ನೋಡಿದ್ದೀರಾ. ಆಗ ಪ್ರಾರಂಭವಾದಾಗ ನಡೀತಾ ಇದ್ದಂಥ ನಾವು ನೆನೆಸ್ಕೊಳ್ಳುವಂಥ ಕೆಲವು ಚಿತ್ರಗಳು, ಸಂಧ್ಯಾರಾಗ ಆಗಲಿ, ಗೆಜ್ಜೆ ಪೂಜೆ, ಈ ಥರದ್ದೆಲ್ಲ ಬಂತು ಆವಾಗ. ಆಮೇಲಿಂದ ಅದಕ್ಕೂ ಮುಂಚೆ ಸಂಸ್ಕಾರ, ಗಿರೀಶ್ ಕಾರ್ನಾಡ್ ಅವರದ್ದು. ಈ ರೀತಿಯಾದಂಥ ಈಗಿನ ಚಿತ್ರರಂಗಕ್ಕೆ ಈಗ ಬರ್ತಾ ಇರೋದಕ್ಕೆ ಹೋಲಿಸ್ಕೊಂಡ್ರೆ ನಿಮ್ಗೇನು ಅನ್ಸುತ್ತೆ? ಹೇಗೆ ಬೆಳವಣಿಗೆ ನಡೆದಿದೆ ಅನ್ಸುತ್ತೆ? ಇಲ್ಲ, ಈ ಪ್ರಶ್ನೆಗೆ ಉತ್ತರವೇ ಇಲ್ಲವೇನೋ ಅನ್ಸುತ್ತೆ. ಹೌದಾ? ಯಾಕೆಂದ್ರೆ ಡಾರ್ವಿನ್ ಥಿಯರಿ ಪ್ರಕಾರ ಎವಲ್ಯೂಷನ್ ಪ್ರೋಸೆಸ್, ಯಾವುದು ಉಳಿಯುತ್ತೆ ಯಾವುದು ಉಳಿಯೋದಿಲ್ಲ, ಅವನು ಹೇಳಿದ ಪ್ರಕಾರ ಅದು ಜಗತ್ತು ಒಪ್ಕೊಂಡಿರೋದು ಇದುವರೆಗೂ. ಯಾವುದು ಬಲಶಾಲಿಯೋ ಶಕ್ತಿಶಾಲಿಯೋ ಅದು ಮಾತ್ರ ಉಳಿಯೋದು. ಯಾವುದು ಬಹಳ ಬುದ್ಧಿವಂತ ಅದು ಉಳಿಯಲ್ಲ, ಬಹಳ ಬಲಶಾಲಿ ಅದು ಉಳಿಯಲ್ಲ. ಕೊನೆಗೂ ಉಳಿದಿದ್ದು ಯಾವುದು ತನ್ನನ್ನು ತಾನು ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೋ, ಜಗತ್ತು ಭಿನ್ನ ಭಿನ್ನ ಸ್ವರೂಪವನ್ನು ತಗೊಳ್ತಾ ಹೋಗ್ತಾ ಇದೆ. ಅವತ್ತಿನಿಂದ ಇವತ್ತಿನವರೆಗೂ, ಇನ್ನು ಮುಂದೆಯೂ ಕಾಲ ಕಾಲಕ್ಕೆ ಬದಲಾವಣೆಗಳಾಗ್ತಾನೆ ಇರುತ್ತೆ. ಇವಾಗ ಟೆಕ್ನಾಲಜಿಯಲ್ಲೇ ನೋಡ್ತಾ ಇದ್ದೀವಿ. ನಾವೊಂದು ಮೊಬೈಲ್ ಅನ್ನೋ ಕಾನ್ಸೆಪ್ಟ್ನ ನಾನು 77ರಲ್ಲಿ ನಾನು ನೋಡಿರಲಿಲ್ಲ. ಅವಾಗಿನ್ನೂ ಅದೇನೋ ಬೀಪ್ ಅಂತೇನೋ ಗೊತ್ತಿತ್ತು. ಏನದು? ಪೇಜರ್. ಅದೇ ಒಂದು ದೊಡ್ಡ ಅದ್ಭುತ ಇದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅದನ್ನಿನ್ನೂ ಅಳವಡಿಸ್ಕೊಳ್ತಾ ಇದ್ವಿ. ಅಷ್ಟೊತ್ತಲ್ಲಿ ಇಲ್ಲ ಕಣ್ರಿ, ಒಬ್ರಿಗೊಬ್ರು ಮಾತಾಡ್ಬೋದಂತೆ ಅಂತ ಅದು ಬಂತು. ಇವಾಗ ಅಲ್ರಿ, ನಾನು ಅಮೇರಿಕಾಗೆ ಹೋಗ್ತಾ ಇದ್ದೀನಿ, ಎಲ್ಲ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬೆಂಗಳೂರಿಗೆ ಫೋನ್ ಮಾಡೋಕ್ಕಾಗುತ್ತೆ? ಹ್ಞೂನಪ್ಪ, ಆಗುತ್ತೆ, ಫ್ರೀಯಾಗಿ. ಫ್ರೀಯಾಗಿ. ಸೊ ಅಡ್ಯಾಪ್ಟಬಿಲಿಟಿ, ಅವನ್ನೆಲ್ಲ ಬಿಟ್ಟು ಬದುಕಕ್ಕಾಗತ್ತಾ? ಇಲ್ಲ, ಅದನ್ನ ಅಡ್ಯಾಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯಾರು ಆ ಅಡ್ಯಾಪ್ಟಬಲ್ ಆಗಿರ್ತಾರೋ ಅವರು ಬೆಳೀತಾರೆ, ಅಥವಾ ಅಂತಹ ಕೃತಿಗಳು ಬೆಳೆಯುತ್ತವೆ. ಯಾವುದು ಕೂಡ ಮಿಥಮ್ ಅಂತ ಒಂದು ಕಡೆ ನಿಲ್ಲಲ್ಲ. ಅದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಅಂತ ಒಂದು ಕಾಲಕ್ಕೆ 70ರ ದಶಕ ಅಂದರೆ ಅದೊಂದು ಅದ್ಭುತವಾದ ಕಾಲ. ಅಲ್ಲಿ ಸಾಹಿತ್ಯ, ಸಂಗೀತ, ಪೇಂಟಿಂಗು, ನಾಟಕ, ಸಿನಿಮಾ ಎಲ್ಲವೂ ಕೂಡ ಒಂದು ಹೊಸ ರೂಪವನ್ನು ಪಡ್ಕೊಳ್ತು. ಅದೊಂದು ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಅಂತ ಹೇಳಬಹುದು. ಹಿಂದೆ ಮಾಡಿದ್ದು ಅವರೇನು ಮಾಡಿಲ್ಲ ಅಂತಲ್ಲ, ಹಿಂದೆ ಏನೋ ಮಾಡ್ತಾ ಇದ್ರು, ಅದಕ್ಕಿಂತ ಭಿನ್ನವಾಗಿತ್ತು. ಆಮೇಲೆ ಹೊಸ ಯೋಚನೆ ಇತ್ತು, ಅಲ್ಲಿ ಸ್ವಂತ ಯೋಚನೆಗಳಿತ್ತು. ಅಲ್ಲಿವರೆಗೂ ನವೋದಯ ಸಾಹಿತ್ಯ ಅಂತ ಬಹಳ ಕಾಲದಿಂದ ನಡೆದು ಬಂದಿದ್ದು, ನವ್ಯ ಅಂತ ಬಂತು. ಅಡಿಗರು ಒಂದು ನವ್ಯದ ಪಂಥವನ್ನು ಹುಟ್ಟಾಕಿದ್ರು. ಆವಾಗ ಅವರನ್ನ ಒಪ್ಕೊಳ್ದೇ ಇದ್ದವ್ರು ಇದ್ರು. ಹಳಬರು, ಇವನೇನು ಬರೀತಾನ್ರಿ, ಒಳ್ಳೆ ಪ್ರೋಸ್ ಬರೆದ್ಬಿಟ್ಟು ಇದನ್ನು ಪೊಯೆಟ್ರಿ ಅಂತಾನೆ ಅಂತ ಹೇಳಿದವ್ರು ಇದ್ರು. ಈ ಕಡೆ ಅವರು, ಈ ಪಂಥದವರು, ಅದೇನ್ರಿ ಅದು ಯಾವುದೋ ಪುರಾಣದ ಕತೆ ಇಟ್ಕೊಂಡು ನೀವು ಪದ್ಯ ಬರಿತೀನಿ, ಇದನ್ನು ಬರಿತೀನಿ. ಇವತ್ತು ಜನ ಇಲ್ಲಿ ಹೇಗೆ ಬದುಕ್ತಾ ಇದ್ದಾರೆ, ಹೇಗೆ ಒದ್ದಾಡ್ತಾ ಇದ್ದಾರೆ, ಅವರ ಸಂಕಟಗಳೇನು, ಅದಕ್ಕೇನು ನಿವಾರಣೆ, ಈ ವಿಷಯಗಳನ್ನ ಇಟ್ಕೊಂಡು ಬರೀಬೇಕು ಅಂತ. ಇದು ಸ್ವಲ್ಪ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ನಿಂದ ಬಂದಿದ್ದು. ಮಾಡರ್ನ್ ಪೊಯೆಟ್ರಿ ಅಂತ ಅಲ್ಲಿದ್ದಿದ್ದು, ನವ್ಯ ಅಂತ ಇಲ್ಲಿ ಬಂತು. ಹೀಗಾಗಿ ಜನ ಈ ಕಡೆಗೂ ಒಲವು ತೋರಿಸಿದ್ರು. ಅದು ಸಾಯಕ್ಕೆ ಬಿಡಲಿಲ್ಲ, ಅದು ಬೆಳೀತು.
ಓಕೆ, ಇದು ಹೊಸದಾಗಿ ಬೆಳೆಯೋಕ್ಕೆ ಶುರುವಾಯಿತು. ಇದು ಅಲ್ಲಿಗೆ ನಿಲ್ಲಿಲ್ಲ, ಅದೇನೋ ನವ್ಯೋತ್ತರ ಅಂತಾಯಿತು, ಬಂಡಾಯ ಅಂತಾಯಿತು, ಇನ್ನು ಬೇರೆ ಬೇರೆ ಹೆಸರಿನಲ್ಲೇ ಪ್ರಗತಿಶೀಲ ಸಾಹಿತ್ಯ ಅಂತ ಬಂತು. ನೀವು ಕೇಳಿದ ಪ್ರಶ್ನೆ ಉತ್ತರ ಇಲ್ಲಿದೆ. ಬೇರೆ ಬೇರೆ ಕಾಲಕದಲ್ಲಿ ಬೇರೆ ಬೇರೆ ರೀತಿಯ ಯೋಚನೆಗಳು ಬಂತು, ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬಂತು, ಸ್ಪಂದನೆಗಳು ಬಂತು. ಅದಕ್ಕೆ ತಕ್ಕ ಹಾಗೆ ಸಾಹಿತ್ಯ, ಸಂಗೀತ, ನಾಟಕ, ಸಿನಿಮಾ ಎಲ್ಲವೂ ಬದಲಾವಣೆ ಅಂತ. ಇವಾಗ ಯಾವುದೋ ಒಂದು ಏಕಾಂಕ ನಾಟಕಗಳನ್ನು ಮಾಡ್ತಿದ್ರು ಸ್ಕೂಲು ಕಾಲೇಜುಗಳಲ್ಲಿ. ಅದನ್ನು ತಗೊಂಬಂದು ರವೀಂದ್ರ ಕಲಾಕ್ಷೇತ್ರದಂಥ ದೊಡ್ಡ ವೇದಿಕೆಯಲ್ಲಿ 2.5 ಗಂಟೆಗಳ ಕಾಲ ಪೂರ್ಣ ಪ್ರಮಾಣದ ನಾಟಕಗಳು ಅಂತ ಬಂತು. ಅವು ವಿಚಾರವಾದಿ ನಾಟಕಗಳಾಯಿತು. ಬರೀ ಡ್ರಾಯಿಂಗ್ ರೂಮ್ ಕಾಮಿಡೀಸ್ ಆಗಲಿಲ್ಲ. ಬದಲಾವಣೆಗಳು ಆಗಿವೆ. ಪ್ರೇಕ್ಷಕರು ಅದನ್ನು ಹೇಗೆ ಪೋಷಿಸಿದರು ಅದು ಮುಖ್ಯವಾಗುತ್ತೆ. ಒಂದು ಕಾಲಕ್ಕೆ ಪುಟ್ಟಣ್ಣ ಕಣಗಾಲ್ ಸಿನಿಮಾಗಳನ್ನ ಎತ್ತಿ ಹಿಡಿದ್ರು. ಆ ರೀತಿ ಸಿನಿಮಾಗಳು ಇದುವರೆಗೂ ಬಂದೇ ಇಲ್ಲ, ಮುಂದೆಂದು ಬರೋದೇ ಇಲ್ಲ ಅಂತನೂ ಹೇಳಿದರು. ಹಾಗಾಗ್ಲಿಲ್ವಲ್ಲ. ಅವರ ಕಾಲನೂ ಮುಗೀತು. ಇನ್ನೇರು ಒಂದು ಹೊಸ ಕಾಲ ತಂದರು, ಹೊಸ ರೀತಿಯ ಯೋಚನೆ ಮಾಡಿದ್ರು. ಅದನ್ನೂ ಮೆಚ್ಕೊಂಡ್ರು ಜನ. ಅದೇ ಸರ್ವಸ್ವ ಅಂತ ಅಂದ್ಕೊಂಡ್ರು. ಮಾರನೇ ದಿವಸ ಇನ್ನೊಂದು ಯಾವುದೋ ಬಂತು. ಇವತ್ತು ಕೂಡ ಹೊಸ ಚಿಂತನೆಗಳು ಬರ್ತಾನೇ ಇವೆ. ಓಕೆ, ಹಾಗಾಗಿ ಹೊಸ ನಿರ್ದೇಶಕರು, ಹೊಸ ಯೋಚನೆಗಳು, ಹೊಸ ನಿರೂಪಣಾ ಶೈಲಿಗಳು ಓಕೆ ಬೆಳ್ಕೊಂಡು ಬಂದಿವೆ. ಬಹಳ ಚೆನ್ನಾಗಿ ಹೇಳಿದರು. ಖಂಡಿತ. ನಾನು ಇದೇ ಪ್ರಶ್ನೆನ ಕನ್ನಡ ಚಿತ್ರರಂಗದ ಹಲವಾರು ಜನಗಳಿಗೆ ಕೇಳಿದ್ದೆ, ನಿರ್ದೇಶಕರು, ನಟರು, ನಟಿಯರಿಗೆಲ್ಲ. ಆದರೆ ಇವರಷ್ಟು ಸಮಂಜಸವಾಗಿ ಅದಕ್ಕೆ ಉತ್ತರ ಕೊಟ್ಟವರು ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ. ಅವ್ರದ್ದು ನೆನ್ನೆ ತಾನೇ ಮಾತಾಡ್ತಿದ್ವು, ಒಂದು ತುಂಬಿದ ಕೊಳ ಅವರದ್ದು. ಅವರು ಅಷ್ಟೊಂದು ಇದಕ್ಕೆ ಮೇಲಕ್ಕೆ ಏರಿದ್ರು ಸಹ ಅವರ ಯೋಚನೆಗಳು ಅದನ್ನೆಲ್ಲ ನೋಡಿದ್ರೆ ಆ ಒಂದು ಡೌನ್ ಟು ಅರ್ತ್ ಆಟಿಟ್ಯೂಡ್ ಅಂತಾರಲ್ಲ, ಅದಿದ್ದೇ ಇದೆ. ಅದು ಒಂದು ನಾನು ನೋಟಿಸ್ ಮಾಡೋದು ಅನುಭವದ ವಿಸ್ತಾರ ಬಹಳ ಇದೆ. ಅದೇ ರೀತಿಯಲ್ಲಿ ಅವರು ಒಂಥರ ಶಿಕ್ಷಣನೂ ಹಾಗೆ ಇದೆ ಅವ್ರಿಗೆ. ಒಂಥರ ಯೂನಿವರ್ಸಿಟಿ ಇರ್ಬೋದು, ಇನ್ಸ್ಟಿಟ್ಯೂಟ್ ಇರ್ಬೋದು, ಅಲ್ಲೆಲ್ಲ ಓದ್ಕೊಂಡು ಬಂದು ಅವರ ಇದು ಒಂದು ಕ್ಯಾನ್ವಾಸ್ ಏನಿದೆ ಅದು ದೊಡ್ಡದು. ಯಾಕೆಂದ್ರೆ ಇದುವರೆಗೂ ನಾವು ಯಾರೋ ನಟ ನಿರ್ದೇಶಕನ್ ಕೇಳಿದ್ರೆ ಏನೋ ಅವ್ರದ್ದೊಂದು ಸಂಕುಚಿತವಾದ ಒಂದು ಇದರಲ್ಲಿ ಏನೋ ಉತ್ತರ ಕೊಟ್ಟರು ಮುಗೀತು. ಆದರೆ ಇವ್ರಿಗೆ ನೋಡಿ ಸಾಹಿತ್ಯದಲ್ಲಿರೋ ಪ್ರಕಾರಗಳೆಲ್ಲ ಗೊತ್ತು, ಸಂಗೀತದ ವಿಚಾರ ಬೇಕಾದ್ರೆ ಮಾತಾಡ್ತಾರೆ, ಇನ್ನೇನು ಸೈನ್ಸ್ ಕೇಳಿದ್ರು ಅದನ್ನು ಮಾತಾಡ್ಬೋದು. ಸೊ ಅದರಿಂದ ಈ ತರ ಒಂದು ಸಂಕೀರ್ಣ ವ್ಯಕ್ತಿ ಬಂದಿರೋದು ಕನ್ನಡ ಇದರ ಅದೃಷ್ಟ ಅಂತ. ಖಂಡಿತ. ಅವ್ರ ಜೊತೆ ಮಾತಾಡ್ದಾದ್ಮೇಲೆ ಈಗ ಇನ್ನೊಂದು ಅಂಕಣ 2 ಇದೆ. ಇದೊಂದು ಹಾಡು ಕೇಳ್ಬಿಟ್ಟು. ಹೌದು, ಒಂದು ಹಾಡು ಬೇಕೇ ಬೇಕು. ಈ ಹಾಡು ಏನಂದ್ರೆ ಅವ್ರು ಹೇಳಿದ್ರಲ್ಲ, ಐ ಥಿಂಕ್ ದಿಸ್ ಸಾಂಗ್ ಇಸ್ ವೆರಿ ರಿಲೆವೆಂಟ್ ಅವ್ರಿಗೆ. ನೀವೇನು ಹೇಳ್ತೀರಾ? ಇದು ಹಾಡು ಕೇಳಿ ನೋಡಿ. ಹೇಳಿ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು. ಎಲ್ಲೆಲ್ಲಿಯೂ ಎಂದೆಂದಿಗೂ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ದುಡಿವೆನು ಈ ಬಾಳಲ್ಲಿ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು.
ಜಗದ ಸೊಬಗು ನನಗೆ ತಾನೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು. ನೂರು ಜನರು ಬಂದರು, 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದು ಸುಖ ಜೀವಿಯು. ನೂರು ಜನರು ಬಂದರು, 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದು ಸುಖ ಜೀವಿಯು. ಉರಿವ ಬಿಸಿಲೆ ಬಂದರು, ಗುಡುಗು ಮಳೆಯ ಸುರಿದರು, ನನಗೆ ಎಲ್ಲ ಸಂತೋಷವೇ, ದಿನಕ್ಕೊಂದು ಹೊಸ ನೋಟವೇ. ಹಗಲು ಇರುಳು ಸೊಗಸುತ್ತಾರೆ. ರೇರರಾರರಾರರ ಎಲ್ಲೆಲ್ಲಿಯೂ ಎಂದೆಂದಿಗೂ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ದುಡಿವೆನು. ಈ ಬಾಳಲ್ಲಿ ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು. ಈ ಹಾಡದೆ ಕೇಳಿದಾದ್ಮೇಲೆ ಅವ್ರು ಮಾತಾಡಿದ್ದು. ಹೌದು ಹೌದು ಹೌದು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಅದಾದ್ಮೇಲೆ ಕಾರ್ಯಕ್ರಮನ ಮುಂದುವರಿಸೋಣ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Attention please, for parents and carers of tweens and teens aged between 8 and 16. You are invited to attend a free webinar featuring screen use expert Brad Marshall. This free community event aims to help you find a healthy balance and to reduce the potential impacts of leisure time screen use on your young people's well-being and development. It's on Thursday the 7th of May and will run between 7 and 8:30 p.m. To register, just search Tweens, Teens and Screens online webinar for parents or telephone our Hunters Hill Council on 9879 9400. And thanks goes to the Northern Sydney Regional Organisation of Councils and its host, the Northern Sydney Local Health District School Years Team, for organising this important event. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank,
Community Bank North Ryde in Cox's Road Mall. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಸಹಜ ನಟ ಶ್ರೀ ದತ್ತಣ್ಣ ಅವರ ವಿಶೇಷ ಸಂದರ್ಶನ ಕೊನೆಯ ಅಂಕಣ ಈಗ ಕೇಳೋಣ. ನಿಮ್ಮ ಹವ್ಯಾಸಗಳೇನು ಸರ್? ಹವ್ಯಾಸ ನನಗೆ ಇಸ್ಪೀಟ್ ಆಡೋ ಚಟ ಇಲ್ಲ, ಇತ್ತು. ಓಕೆ, ಅದು ಬಿಟ್ಟು ಹೋಯ್ತು. ಓಕೆ, ಹರಟೆಗೆ ಸಮಯವಿಲ್ಲ ನನಗೆ. ಓಕೆ, ಸಂವಾದಕ್ಕೆ ಸಮಯ ಇದೆ. ಈಗ ನಿಮ್ಮ ಜೊತೆ ಕೂತ್ಕೊಂಡು ಇನ್ನು 6 hours ಓಕೆ ನಾನು ಸಂವಾದ ಮಾಡಬಲ್ಲೆ. ಹರಟೆಗೆ ನನಗೆ ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚು ಕಾಡುತ್ತೆ ನನಗೆ. ಇಲ್ಲ, ನಾನು 83 ವರ್ಷ ಆಗೋಯ್ತು. ನಾನೇನು ಇಂದ್ರಜಿತ್ ಅಲ್ಲ, ಏನು ಸರ್ವಕಾಲಕ್ಕೂ ಬದುಕಿರ್ತೀನಿ ಅಂತ. ಇರೋ ಸಮಯವನ್ನು ಸರಿಯಾಗಿ ಬಳಸ್ಕೋಬೇಕು. ಒಂದು ಅದಕ್ಕೆ ಸತ್ಸಂಗ, ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಸಂವಾದ ಸಾಧ್ಯ ಆಗಬೇಕು. ಹರಟೆಗೆ ಬಹಳ ಜನ ಸಿಗ್ತಾರೆ. ಹರಟೆ ಹೊಡೆಯುವಷ್ಟು ಸಮಯ ಉಳಿದಿಲ್ಲ ನನಗೆ, ಸಂವಾದಕ್ಕೆ ಸಮಯ. ಕೊನೆಯದಾಗಿ ಚಿತ್ರದುರ್ಗದಿಂದ ಚಿತ್ರರಂಗಕ್ಕೆ ಸಹಜ ನಟ ಶ್ರೀ ದತ್ತಣ್ಣ ಅವರ ಜೀವನದ ಸಮ್ಮರಿ ಅಂದರೆ ಒಂದು 2 ಲೈನಲ್ಲಿ ನೀವೇನು ಹೇಳ್ಬೋದು? 83 ವರ್ಷವನ್ನು 2 ಲೈನ್ ಹೇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಕಾಂಪೋಸಿಷನ್ ಇರ್ತಿತ್ತಲ್ಲ, ಪ್ಯಾರಾಫ್ರೇಸಿಂಗ್ ಅಂತ. ಈ ಪ್ಯಾಸೇಜ್ ಕೊಟ್ಬಿಟ್ಟು ಇದನ್ನು 1/3 ಇಳಿಸ್ರಿ ಅಂತ ಹೇಳೋರು. ಹಾಗಾಗತ್ತೆ. ಏನಿಲ್ಲ, ನನಗೊಬ್ಬನಿಗೆ ಅಲ್ಲ, ನಾನು ಅಕ್ಕಪಕ್ಕದವ್ರ ಜೊತೆನಲ್ಲೂ ಮಾತನಾಡಿದಾಗ ಇದೇ ನನ್ನ ವಯೋಮಾನದವರ ಇದರೊಳಗೆ ಬಾಯಿನಲ್ಲಿ ಬರೋ ಮಾತು ಅಂದರೆ, ನಾವು ಬಹಳ ಸಮಯವನ್ನು ವ್ಯರ್ಥ ಮಾಡಿದ್ದೀವಿ, ಇನ್ನೂ ಚೆನ್ನಾಗಿ ಅದನ್ನು ಬಳಸ್ಕೋಬೇಕಾಗಿತ್ತು, ತಪ್ಪು ಮಾಡಿದ್ದೀವಿ ಅನ್ನೋ ಒಂದು ರಿಗ್ರೆಟ್ ಎಲ್ಲರ ಬಾಯಿನಲ್ಲೂ ಕೇಳಿದ್ವಿ. ನನಗೂ ಅದು ಅಪ್ಲೈ ಆಗುತ್ತೆ. ನಾವು ಹೇಳ್ತೀವಲ್ಲ, ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಒಂದು. ಯೂತ್ ಎ ಬ್ಲಂಡರ್, ಮ್ಯಾನ್ಹುಡ್ ಎ ಸ್ಟ್ರಗಲ್, ಓಲ್ಡ್ ಏಜ್ ಎ ರಿಗ್ರೆಟ್ ಅಂತ. ಈ 16-17 ವರ್ಷ ಎಂಥ ಅದ್ಭುತವಾದ ವಯಸ್ಸದು. ಜಗತ್ತನ್ನು ನಿನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರಲ್ಲ, ಕಾರ್ನಾಡ್ ಆ ಥರ ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಬಬ್ಲಿಂಗ್ ವಿತ್ ಎನರ್ಜಿ. ಅದನ್ನು ಹಾಳು ಮಾಡ್ಕೊಂಡವ್ರು ಬಹಳ ಜನ, ಅದನ್ನು ಬಳಸ್ಕೊಂಡವ್ರು ಬಹಳ ವಿರಳ. ಗೊತ್ತಾಗಲ್ಲ ನಮ್ಗೆ ಆ ಸಮಯದಲ್ಲಿ. ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಮಾತ್ರ ಪಾದರಸ ಆ ಚಾನೆಲ್ನಲ್ಲಿ ಹೋಗೋದು. ಎತ್ತು ಹಾಕಿದ್ರೆ ಆ ಕಡೆ ಒಡೆದು ಚೂರು ಆಗುತ್ತೆ. ಆಗಲಿ, ಏನೋ ಫಸ್ಟ್ 18 ವರ್ಷ ಮುಗಿದಾಯ್ತು, ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ನಮಗೆ, ಈಗಲಾದ್ರೂ ಸರಿಯಾಗಿದೆ. ಯೂತ್ ಬ್ಲಂಡರ್ ಆಗೋಯ್ತು. ಮ್ಯಾನ್ಹುಡ್ ನೋಡ, ಪಾಪ ನಮ್ಮ ಮೇಷ್ಟ್ ಹೇಳ್ತಾ ಇದ್ರು, ಯಾವುದಾದ್ರೂ ಒಂದು ಶೇಕ್ಸ್ಪಿಯರ್ದು ಇದನ್ನು ಚೆನ್ನಾಗಿ ಓದ್ಕೋಬೇಕಪ್ಪ, ಇಲ್ಲಿದ್ರೆ ನಿನ್ನ ಜೀವನ ಸಾರ್ಥಕ ಆಗಲ್ಲ ಅಂತ. ಈ 4 ಪುಸ್ತಕ ಓದಬೇಕು. ಅದು ಹಿಸ್ಟ್ರಿ ಆಫ್ ಸಿವಿಲೈಸೇಷನ್, ವಿಲ್ ಡ್ಯೂರಾಂಟ್, ಯಾವ್ದಾದ್ರು ಒಂದು ಶೇಕ್ಸ್ಪಿಯರಿಯನ್ ಟ್ರಾಜಿಡೀಸ್ ಓದಬೇಕು, ಪ್ಲೇಟೋಸ್ ರಿಪಬ್ಲಿಕ್ ಓದಬೇಕು, ಮ್ಯಾಕಿಯವೆಲಿಯನ್ ಪ್ರಿನ್ಸ್ ಓದಬೇಕು. ಅದನ್ನೆಲ್ಲ ಚೈಲ್ಡ್ಹುಡ್ನಲ್ಲಿ ಓದ್ಬಿಡ್ಬೇಕಾಗಿತ್ತು. ಮುಂದುವರೆಸಿದ್ದು, ಮುಂದೆ ಹಾಕಿದ್ವಿ, ನಾಳೆ ಮಾಡೋಣ ಅಂತ. ಇವಾಗ ಬಂತು, ಇವಾಗ ನಾನು ಸ್ವಲ್ಪ ನನಗೆ ಬುದ್ಧಿ ಬಂದಿದೆ, ಓದೋಣ ತಗೋತೀನಿ, ಓದಕ್ಕೆ ಶುರು ಮಾಡ್ತೀನಿ. ಪಕ್ಕದಲ್ಲಿ ನಾಳೆ ಇಂಟರ್ವ್ಯೂ ಇದೆ, ಓಕೆ, ಇದನ್ನ ಇಲ್ಲಿಟ್ಟು ಇಂಟರ್ವ್ಯೂ ಪುಸ್ತಕ ಓದ್ತೀನಿ. ಓಕೆ, ಅದು ಯಾರು ಬರೀತಾನಲ್ಲ ಅಂತ, ಹೌ ಟು ಫೇಸ್ ಅನ್ ಇಂಟರ್ವ್ಯೂ ಅಂತ, ಏನೋ ಅದರೊಳಗೆ ಸಾಧನೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ನಾನು 1000 ಜನ ಇಂಟರ್ವ್ಯೂ ಮಾಡಿದ್ದೀನಿ. ಅಲ್ಲಿ ನಾವು ಕೇಳೋದು ಆ ಮನುಷ್ಯನ ಯೋಚನೆ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಟಿಂಬಕ್ಟು ಪ್ರೆಸಿಡೆಂಟ್ ಯಾರು ಅಂತ ನಾನು ಎಂದೂ ಕೇಳಿಲ್ಲ. ನನ್ನ ಸಂಸ್ಥೆಗೆ ಅವನು ಉಪಯೋಗ ಆಗ್ತಾನೆ ಇಲ್ವೋ ಅದು ಮಾತ್ರ. ಸೊ ಅಲ್ಲಿ ಸ್ವಂತ ಚಿಂತನೆ ಕೆಲಸ ಮಾಡುತ್ತೆ. ಆಗ ಆ ತರಹ ಇವ್ಯಾವುದೂ ಕೂಡ ಆಗಲ್ಲ. ಯಾಕೆ ಅಂದರೆ ಒಂದಾದ ಒಂದು ಬರೀ ಸ್ಟ್ರಗಲ್ ಅಲ್ಲ ಇದು. ಮ್ಯಾನ್ಹುಡ್ ಸೀರೀಸ್ ಆಫ್ ಸ್ಟ್ರಗಲ್ ಆಗೋಗುತ್ತೆ. ಪಕ್ಕದಲ್ಲಿ ಹೆಂಡತಿ ಬರ್ತಾಳೆ, ಓಕೆ, ಅವಳನ್ನು ಸ್ಯಾಟಿಸ್ಫೈ ಮಾಡಬೇಕು, ಓಕೆ, ಅವಳಿಗೆ ಲೋಲಕ್ಕೆ ಕೊಡಿಸ್ಬೇಕು, ದುಡ್ಡಿಲ್ಲ, ಅಲ್ಲೆಲ್ಲ EMI, ಇನ್ಯಾವುದು ಕೆಲಸ ಚೇಂಜ್ ಮಾಡಬೇಕು. ಇದು
ಒಂದಾದ್ಮೇಲೆ ಒಂದು ಏನೋ ಮುಗೀತೆ ಅನ್ನೋದಾದ್ರೆ ಎಲ್ಲ ಮುಗೀತು ಕಣ್ರಿ. ಫಸ್ಟ್ ಆಗ ನಾನು ರಮೇಶ್ ಚಂದ್ರ ಬಂದು ದೊಡ್ಡ ಮನೆ ಕಟ್ಟಿ ಇದ್ದೀನಿ. ಆಯಿತು, ಮನೆ EMI ಹೋಗ್ತಾ ಇದೆ. ಓಕೆ, ಇಲ್ಲಿ ಬಂದು ಏನು ಸಮಾಚಾರ? ಅಲ್ಲ ಮಗಳದು. ಏನು ಮಗಳು? ಕಾಲೇಜಿಂದ ಬಂದ್ಲು ತಾನೆ? ಅಲ್ಲ ಬಂದ್ಲು ಕರೆಕ್ಟು. ಅವಳೇನೋ ಅಮೆರಿಕಾಗೆ ಹೋಗ್ಬೇಕಂತ ಓದೋಕ್ಕೆ ಅಂತ. ಯಾಕೆ ಇಲ್ಲಿ ಮೊನಾಶ್ ಯೂನಿವರ್ಸಿಟಿ ಇದೆಲ್ಲ ಹೋಗೋಕ್ಕಾಗಲ್ವಾ? ಇಲ್ಲ ಅದೇನೋ ಅಲ್ಲೇ MITಗೆ ಹೋಗ್ಬೇಕಂತ ಅವಳು. ಹೋಗ್ಲಿ ಬಿಡು, ಅಪ್ಲೈ ಮಾಡೋಕ್ಕೆ. ಅಲ್ಲವ ಅಪ್ಲಿಕೇಶನ್ ಫೀ 19 ಲಕ್ಷ ಅಂತೆ ಅಪ್ಲಿಕೇಶನ್ ಫೀ. ಆಯಿತು, ಇದು ಸೆಲೆಕ್ಟ್ ಆಗೋಯ್ತಂತದ್ದು. ಹೋಗ್ಲಿ ಬಿಡು, ಸೆಲೆಕ್ಟ್ ಆದ್ರೆ. ಅಲ್ಲ ಅಲ್ಲಿ ಫೀಸು ಇದು ಎಷ್ಟಾಗುತ್ತೆ ಅಂತ. ಅದಕ್ಕೇನೋ ಒಂದು 8 ಕೋಟಿ ಏನೋ ಆಗುತ್ತೆ. ಅಯ್ಯೋ ರಾಮನೇ, ಸೊ ಅದನ್ನು ಅವನು ಮಗಳನ್ನ ಕಳ್ಕೊಳ್ಳೋ ಹಂಗಿಲ್ಲ, ಹೆಂಡ್ತಿನ ಕಳ್ಕೊಳ್ಳೋ ಹಂಗಿಲ್ಲ, ನನ್ನನ್ನು ಕಳ್ಕೊಳ್ಳೋ ಹಂಗಿಲ್ಲ. ನನ್ನನ್ನು ಮಾರಿದರೂ 8 ಕೋಟಿ ಸಿಗಲ್ಲ. ಬಟ್ ಮಾಡ್ಕೋಬೇಕು. ಸೊ ಲೈಕ್ ದಿಸ್ ಮ್ಯಾನ್ಹುಡ್ ಬಿಕಮ್ಸ್ ಅ ಸೀರೀಸ್ ಆಫ್ ಸ್ಟ್ರಗಲ್ಸ್. ಸೊ ಆ ಉಳಿದಿದ್ದು 4 ಪುಸ್ತಕ ಪಕ್ಕದಲ್ಲೇ ಇದೆ. ನೆಕ್ಸ್ಟ್ 21 ವರ್ಷ 25 ವರ್ಷ ದ ಡೇ ಕಮ್ಸ್ ಯು ರಿಟೈರ್. ನೋಡಪ್ಪ ಈಗ ಏನೇ ಇಲ್ಲ, ಆರಾಮಾಗಿದ್ದೇನೆ. ಎಲ್ಲದೇನೋ 4 ಪುಸ್ತಕ ಓದಬೇಕು ಅಂತ ನನಗೆ ಇಷ್ಟತ್ರ ಧೂಳಿದೆ. ಎಲ್ಲ ಹೊಡೆದು ಹಿಂಗೆ ಮಾಡಿ ಬಂದು ತಗೊಳ್ತೇನೆ. 3 ಪೇಜಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ? ಐಸ್ ಆರ್ ನಾಟ್ ಸಪೋರ್ಟಿಂಗ್. 100 ಮೀಟರ್ಸ್ ರನ್ ಮಾಡ್ತಿದ್ದೆ ಕಣ್ರಿ ಆಗ. ಅದನ್ನು ಕಂಟಿನ್ಯೂ ಮಾಡ್ಬೇಕು. ಈಗ ಐ ವಿಲ್ ಡೂ ಇಟ್ ನೌ. ನೀ ವಿಲ್ ನಾಟ್ ಸಪೋರ್ಟ್. ಸೊ ಇನ್ ವಾಟ್ ಎಲ್ಸ್ ವಿಲ್ ಡು? ಯು ಕ್ಯಾನ್ ಸಿಟ್ ಐಡಲ್, ರಿಲ್ಯಾಕ್ಸ್ ಆ್ಯಂಡ್ ರಿಪೆಂಟ್. ರಿಪೆಂಟ್ ಅಟ್ ಲೆಜರ್. ಆರಾಮಾಗಿ ಯು ಕ್ಯಾನ್ ರಿಪೆಂಟ್. ಏನೇನೇನೇನು ಮಾಡೋಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ಐ ಕೀಪ್ ಆನ್ ರಿಪೆಂಟ್. ದಟ್ ಈಸ್ ದ ರಿಗ್ರೆಟ್ ಆಫ್ ಲೈಫ್. ಇದು ಆಗೋಕ್ಕೆ ಬಿಡಬಾರ್ದು. ಏನು? ಓನ್ಲಿ ಒನ್ ಥಿಂಗ್, ಆಟ್ ಎವ್ರಿ ಸ್ಟೇಜ್ ವಿ ಹ್ಯಾವ್ ಟು ಅಸೆಸ್ ಅವರ ಓನ್ ಆತ್ಮಾವಲೋಕನ ಅನ್ನೋದು ಬಹಳ ಸಣ್ಣ ವಯಸ್ಸಿನಿಂದಲೇ ಶುರುವಾಗಬೇಕು. ಅದಕ್ಕೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರು ಬಹಳ ಮುಖ್ಯರಾಗ್ತಾರೆ. ಮನೆ ವಾತಾವರಣ ಮುಖ್ಯ ಆಗುತ್ತೆ. ನಾವು ಯಾರ ಜೊತೆಯಲ್ಲಿ ನಾವು ಸಂಘ ಬೆಳೆಸ್ತೀವಿ ಅದು ಮುಖ್ಯ ಆಗುತ್ತೆ. ನಮ್ಮ ಸ್ಕೂಲ್ ಮೇಷ್ಟ್ರುಗಳು ಮುಖ್ಯ ಆಗ್ತಾರೆ. ಅದನ್ನೇ ಜೀವನಕ್ಕಾಗಿ ರೂಪಿತವಾಗ್ತಿದ್ದೀವಿ ನಾವು. ಓಕೆ, ಮುಂದಿನ ಪ್ರಜೆಗಳಾಗಿ ರೂಪಿತವಾಗ್ತಿದ್ದೀವಿ. ಇವರೆಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಕಡೆಗೆ ಇನ್ನೊಂದು ರಿಗ್ರೆಟ್ ಬರಬಾರ್ದು. ಇಷ್ಟೆಲ್ಲ ಸರಿ, ಇವೆಲ್ಲ ಪಡ್ಕೊಂಡೆ, ನಾನೇನು ಮಾಡಿದೆ ವಾಪಸ್ಸು. ಇದೊಂದು ಭಾಳ ದೊಡ್ಡ ರಿಗ್ರೆಟ್ ಬರುತ್ತೆ. ಬರೀ ಕೈ ಚಾಚಿದ್ದೆ. ಇದನ್ನು ಈ ಥರ ಯಾವಾಗ ಮಾಡಿದ್ದು? ಇದು ಮಾಡಬೇಕಲ್ವ. ಆ ದೊಡ್ಡ ಸಮಾಜಕ್ಕೆ ನಾನು ಒಂದಿಷ್ಟು ವಾಪಸ್ ಕೊಡುಗೆ ಕೊಡಬೇಕಲ್ಲ. ಹೇಳಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಆ ರಿಗ್ರೆಟ್ ಬರದೇ ಇರೋ ಹಾಗೆ ಕಾಲಕ್ಕೆ ನನ್ನಿಂದ ಏನಾಗುತ್ತೋ ಅದನ್ನು ಸಮಾಜಕ್ಕೆ ವಾಪಸ್ ಕೊಡೋದು. ಏನಾಗುತ್ತೋ ಅದು. ಅದಕ್ಕೇನು ಹೇಳ್ತಾರೆ, ಭಾಳ ಸಾರಿ ನಾವು ಇದನ್ನು ಹೇಳ್ತೀವಿ. ಏನೇ ನಾನು ಏನು ಮಾಡಲಿ ಸರ್, ಐ ಆಮ್ ಓನ್ಲಿ ಸ್ವೀಪರ್. ಅರೇ ಯಾಕಪ್ಪ, ಈ ಕ್ಯಾನ್ ಸ್ವೀಪ್ ವೆಲ್. ಸುಮ್ಮನೆ ಕಸ ಗುಡ್ಸೋಕ್ಕೂ ನೀಟಾಗಿ ಕಸ ಗುಡ್ಸೋಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವು ಆ ಉಪ್ಪಿದಾದ MBBS ಅನ್ನೋ ಒಂದು ಇದರೊಳಗೆ ಒಂದು ಕ್ಯಾರೆಕ್ಟರ್ ಬಂತು. ಎಷ್ಟು ಚೆನ್ನಾಗಿ ತಂದಿದ್ದಾನ ಇದರೊಳಗೆ. ಅವನು ಸುಮ್ಮನೆ ಹಿಂಗೆ ಒರೆಸ್ಬಿಟ್ಟು ಹಿಂಗೆ ನೋಡ್ತಾನೆ, ಎಲ್ಲ ಚೆನ್ನಾಗಿ. ಅಲ್ಲೊಂದೇನೋ ಸಣ್ಣ ತಂದಿದೆ, ಹೋಗಿ ತೆಗಿತಾನೆ. ಅವನು ಯಾರೋ ಬಂದು ಅವ್ರ ಮೇಲೆ ಕಾಲಿಡ್ತಾನೆ, ಸಿಕ್ಕಾಬಿಟ್ರೆ ರೇಗ್ಬಿಡ್ತಾನೆ ನನ್ನ ಮೇಲೆ. ಏನು ಬದುಕಿದ್ದು ಹೇಳೋರು ಎಲ್ಲ ಆಗ್ತಾನೆ. ಅಂದರೆ ಸೋ ಮಚ್ ಇನ್ವಾಲ್ವ್ಮೆಂಟ್ ಇನ್ ದ ವರ್ಕ್ ಹಿ ಈಸ್ ಡೂಯಿಂಗ್, ಸ್ಮಾಲ್ ವರ್ಕ್, ಪೆಟಿ ವರ್ಕ್. ಸೊ ಇದಕ್ಕೆ ನಮ್ಮ ಕೇಪಬಿಲಿಟೀಸ್ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅವನ ಕೇಪಬಿಲಿಟಿ ಸ್ವೀಪಿಂಗ್, ಬಟ್ ಸ್ವೀಪ್ ವೆಲ್, ಕಮೆನ್ಸುರೇಟ್ ವಿತ್ ಕೇಪಬಿಲಿಟಿ, ಕಾಂಟ್ರಿಬ್ಯೂಷನ್ ಕಮೆನ್ಸುರೇಟ್ ವಿತ್ ಕೇಪಬಿಲಿಟೀಸ್. ಅದು ಸ್ವಲ್ಪ ಆತ್ಮಾವಲೋಕನದಿಂದ ಬರುತ್ತೆ. ನಮ್ಮನ್ನು ನಾವು ಪ್ರಶ್ನೆಗೆ ಒಳಪಡಿಸಿದಾಗ ವಾಟ್ ಐ ಆಮ್ ಕೇಪಬಲ್ ಆಫ್ ಅನ್ನೋದು ಬರುತ್ತೆ. ಆ್ಯಕ್ಚುಲಿ ಏನೂ ಗೊತ್ತಿಲ್ಲದೆ ಇರ್ಬೇಕಾದ್ರೆ ನಿನ್ನ ಹೆಸರೇನು ಅಂದ್ರೆ ದತ್ತಾತ್ರೇಯ ಅಂತೀವಿ. ನೀನು ಯಾರು ಅಂತಂದರೆ ಮತ್ತೆ ದತ್ತಾತ್ರೇಯ ಅಂತೀವಿ. ನೋ, ನೀನು ಯಾರು ಉತ್ತರ ಬೇರೆ. ನಾವು ಇದು ಫಿಲಸಾಫಿಕಲ್ ಕ್ವೆಶ್ಚನಿಂಗ್ ಪ್ರೋಸೆಸ್ ಇದು. ಅದು ಮಾಡ್ಕೊಂಡು ಹೋದಾಗ ಯಾವುದೋ ಒಂದು ಲೆವೆಲ್ನಲ್ಲಿ ಭಾಳ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದಾಗ ಅನಿಸುತ್ತೆ, ಐ ಆಮ್ ನಾಟ್ ಜಸ್ಟ್ ದತ್ತಾತ್ರೇಯ, ಐ ಆಮ್ ನಾಟ್ ಸನ್ ಆಫ್ ಹರಿಹರ ಗುಂಡೂರಾವ್, ಐ ಆಮ್ ನಾಟ್
ಐ ಆಮ್ ಜಸ್ಟ್ ಅನ್ ಎಂಜಿನಿಯರ್, ಐ ಆಮ್ ನಾಟ್ ಜಸ್ಟ್ ಅನ್ ಆಕ್ಟರ್, ಐ ಆಮ್ ಸಮಥಿಂಗ್ ಮೋರ್. ವಾಟ್ ಈಸ್ ದಟ್ ಸಮಥಿಂಗ್ ಮೋರ್? ದಟ್ ಈಸ್ ವಾಟ್ ಐ ಆಮ್. ಅನ್ಎಕ್ಸ್ಪ್ಲೋರ್ಡ್ ಮೀ ಅಂತ. ಅದನ್ನೇ ನಾವು ಹೂ ಆಮ್ ಐ ಅನ್ನೋದ್ರ ಪ್ರಶ್ನೆ, ಒಂದು ಅದಕ್ಕೆ ಫಿಲಾಸಫಿನಲ್ಲಿ ಒಂದು ದೊಡ್ಡ ಫೀಲ್ಡ್ ಅದು, ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್. ಯಾವುದೋ ಒಂದು ಲೆವೆಲ್ನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಬರುತ್ತೆ. ಅದೇ ಕೆಲವರೆಲ್ಲ ರಿಡಿಕ್ಯೂಲ್ ಮಾಡ್ತಾರೆ, ಅಂದರೆ ಏನ್ರಿ ಹುಚ್ಚ, ನಾನೇ ದೇವರು ಅಂತಾನೆ ಅಂತ. ನೋ, ಅಹಂ ಬ್ರಹ್ಮಾಸ್ಮಿ, ಐ ಹ್ಯಾವ್, ಎಲ್ಲ ನನ್ನಲ್ಲೇ ಇದೆ. ಅದೇ ಅದು ಎಂಥ ಮೃಗ ಅಂತೀವಿ ನಾವು, ಕಸ್ತೂರಿ ಮೃಗ, ತನ್ನಲ್ಲೇ ಇದೆ ಅದು. ಒಳಗಡೆ ಇರೋದನ್ನ ಪಾಪ ಅದಕ್ಕೆ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಾ ಇದೆ ಅದನ್ನ ಎಲ್ಲಿದೆ ಅಂತ. ಸೊ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಅಂತಂದ್ರೆ ಐ ಆಮ್ ಎ ಸೆಟ್ ಆಫ್ ಕೇಪಬಿಲಿಟೀಸ್ ಅಂತ. ನಾನು ಎಂಜಿನಿಯರ್ ಅಲ್ಲದೆ ಆಕ್ಟರ್ ಅಲ್ಲದೆ ನಿರ್ದೇಶಕ ಅಲ್ಲದೆ ಕಸ ಹೊಡೆಯೋದು ಚೆನ್ನಾಗಿ ಬರುತ್ತೆ, ನನಗೆ ಪೇಂಟಿಂಗ್ ಚೆನ್ನಾಗಿ ಬರುತ್ತೆ. ಈ ಸೆಟ್ ಆಫ್ ಕೇಪಬಿಲಿಟೀಸ್ ತಿಳ್ಕೊಂಡಾಗ ಹೌ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಅನ್ನೋದು ಬರುತ್ತೆ. ಕಾಂಟ್ರಿಬ್ಯೂಷನ್ ಕಮೆನ್ಸುರೇಟ್ ವಿತ್ ಮೈ ಕೇಪಬಿಲಿಟೀಸ್. ಅವಿಷ್ಟನ್ನು ಹೊರಗಡೆ ಹಾಕಬೇಕು, ಒಳಗಡೆ ಇಟ್ಕೋಬಾರ್ದು. ಹೋಗೋ ಸಮಯದಲ್ಲಿ ಖಾಲಿ ಬಾಕ್ಸಾಗಿ ಹೋಗ್ಬೇಕು. ಅದರೊಳಗೆಲ್ಲ ವಜ್ರವೈಢೂರ್ಯಗಳನ್ನು ಇಟ್ಕೊಂಡು ಅದನ್ನ ಬಿಟ್ಟು ಹೋಗ್ರೆ ಭಾಳ ಕಷ್ಟ ಆಗುತ್ತೆ. ನಮ್ಗೆ ಎಷ್ಟಿರ್ಬೇಕಂದ್ರೆ ಖಾಲಿ ಬಾಕ್ಸ್ಕೊಂಡ್ರೆ ಎಲ್ಲ ಇದು ಹೊರಗಡೆ ಆಗಿದೆ. ಅದನ್ನು ತೊಗೊಂಡೋಗಿ ಏನು ಬೇಕಾದ್ರೂ ಮಾಡಿ, ನೀವು ಹೂಳ್ತೀರೋ, ಕ್ರೆಮೆಟೋರಿಯಮ್ಗೆ ಹಾಕ್ತಿರೋ. ಈ ಒಂದು ಸಂತೋಷದ ದಿನಕ್ಕಾಗಿ ನಾವು ಸಮಾಜಕ್ಕೆ ವಾಪಸ್ ಕೊಡಬೇಕಾಗುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ. ಇವರ್ಯಾರೋ ಒಂದು ಕನ್ನಡ ಸಂಘ ಹುಟ್ಟಾಕ್ತಾರೆ, ಇವರ್ಯಾರೋ ಒಂದು ಕನ್ನಡ ಚಾನೆಲ್ ಹುಟ್ಟಾಕ್ತಾರೆ, ಇನ್ನೊಬ್ಬರು ಸಮಾಜ ಸೇವೆ ಮಾಡ್ತಾನೆ. ದೇರ್ ಆರ್ ಅವೆನ್ಯೂಸ್ ಓಪನ್, ಅವನ್ನ ನಾವು ಬಳಸ್ಕೋಬೇಕು. ಅದೇ ಅವರು ಮಹೇಶ್ ಹೇಳ್ದಾಗೇನೆ ಇದರ ಆತ್ಮೀಯತೆ ನಿಮ್ಮಲ್ಲಿ ನಮಗೂ ಯಾವುದೋ ಎಷ್ಟೋ ದಶಕಗಳಿಂದ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದೀವಿ ಮತ್ತು ನಿಮ್ಮ ಸಂಬಂಧ ಇದೆ ಅಂತ ಅನ್ನಿಸ್ತು ನಮಗೆ. ಇವತ್ತು ಸಮಯ ಮಾಡಿಕೊಂಡು ನಮ್ಮ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನೀವು ಈ ಸಂದರ್ಶನ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ದತ್ತಣ್ಣ. ನಾನು ನಿಮಗೆ ಧನ್ಯವಾದಗಳು ಹೇಳ್ಬೇಕಂಡ್ರಿ. ಯಾವುದೋ ದೂರದ ಊರಿಗೆ ಬಂದಿದ್ದೀನಿ, ಇಲ್ಲಿ ನೀವು ಫಸ್ಟ್ ಕ್ಲಾಸ್ ಇಡ್ಲಿ ವಡೆ ಸಾಂಬಾರೆಲ್ಲ ಕೊಟ್ಟು ಕಾಫಿ ಕೊಟ್ಟು ಅದರೊಳಗೆ ಕೇಳಿ ನಿಮಗೆ ಶುಗರ್ ಬೇಕಾ ಬೇಡವಾ ಅಂತ ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ. ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ ಇದು. ಅದಕ್ಕಾಗಿ ನಿಮಗೆ ಅನಂತ ನಮಸ್ಕಾರಗಳು. ಮತ್ತು ಇದನ್ನು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಆ ಜನತೆಗೆ ನಾನು ಎಂದೆಂದೂ ಕೂಡ ಕೃತಜ್ಞ. ಧನ್ಯವಾದಗಳು. ವೆರಿ ಮೆಮೊರಬಲ್ ಇಂಟರ್ವ್ಯೂ. ನನಗೇನನ್ಸಿದ್ದು ಅಂದರೆ, ನೋಡಿ, ಅವರು ಸ್ವಭಾವತಃ ನಟರು. ಅವರ ಇಂಟರ್ವ್ಯೂ ಎಂಡ್ ಮಾಡಿದ್ ನೋಡಿ, ಯಾವುದೋ ಒಂದು ನಾಟಕದ ಎಂಡಿಂಗ್ ತರ. ಯಾರೋ ಒಬ್ಬ ಮಹಾನಟ ಎಲ್ಲ ಒಂದು ಕಾಂಟೆಂಪ್ಲೇಟ್ ಮಾಡ್ಕೊಂಡು ಏನೋ ಮಾತಾಡ್ತಿರೋ ತರ, ಅಷ್ಟು ನಾಟಕೀಯವಾಗಿ, ಅಷ್ಟು ಕಾವ್ಯಮಯವಾಗಿ ಈ ತಮ್ಮ ಸಂದರ್ಶನ ಮುಗಿಸಿ ಅಲ್ಲೇ ಒಂದು ಸಂದೇಶನೂ ಕೊಟ್ಟಿದ್ದಾರೆ. ಏನು ಅಂದ್ರೆ, ನಮ್ಮ ಜೀವನದ ಉದ್ದೇಶ ಏನು ಅಂದ್ರೆ ದಿ ಅನ್ನೋನ್ ಮೀನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕೆ ಹೊರತು, ಇಲ್ಲಪ್ಪ ನಂದೆಲ್ಲ ಆಯ್ತು, ಇನ್ನೇನಿದೆ, ಮಕ್ಳೇನ್ ಹೇಳ್ತಾರೋ ಅದು ಕೇಳ್ಕೊಂಡಿದೀನಿ ಅಂತ ರಿಟೈರೀಸ್ ಹೇಳ್ತಾರಲ್ಲ, ಅದಲ್ಲ ಅಂತ ಹೇಳಿ ಒಂಥರ ತುಂಬಾ ಪಾಸಿಟಿವ್ ಆಗಿ ತುಂಬಾ ಯೋಚನೆ ಮಾಡಿ ಮಾತಾಡಿದ್ದಾರೆ. ಅವರು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರೂ ಅದ್ರ ಹಿಂದೆ ಬಹಳ ತೂಕ ಇದೆ ಅಂತ ನನ್ನ ಭಾವನೆ. ಇಲ್ಲ, ನನಗೆ ಕನ್ನಡ ಚಿತ್ರರಂಗದಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಹಲವಾರು ಜನನ ಭೇಟಿ ಮಾಡಿ ಅವ್ರನ್ನ ಸಂದರ್ಶನ ಮಾಡಿ ಎಲ್ಲ ಮಾಡಿದ್ದೀವಿ. ಆದರೆ ಈ ಥರ ಮೇಧಾವಿಗಳು, ಈ ಥರ ಆಳವಾಗಿ ಯೋಚನೆ ಮಾಡುವಂಥ ಮೇಧಾವಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಮುಂದೆ ಬರಲಿ ಅಂತ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ, ಇವಾಗೆಲ್ಲ ನಾನು ಮುಂಚೆನೆ ಹೇಳಿದೆ, ಅವ್ರ ಜೊತೆ ಮಾತಾಡ್ತಿದ್ದಾಗ ಸಂಸ್ಕಾರ ಎಲ್ಲ ಬಂದಾಗ, ಇವಾಗ ಗಿರೀಶ್ ಕಾರ್ನಾಡೆ ತಗೊಳ್ಳಿ, ಆಕ್ಸ್ಫರ್ಡ್ ಎಜುಕೇಟೆಡ್ ಅವರು, ಅಲ್ಲಿ ಪೂರ್ತಿ ಸಂಸ್ಕಾರದ ಅಷ್ಟು ಕಾಸ್ಟುವೆ, ತುಂಬಾ ಎಜುಕೇಟೆಡ್ ಪೀಪಲ್ ಅವರು. ಎಜುಕೇಶನ್ ಬಂದ್ಬಿಟ್ರೆ ಎಲ್ಲ ಬರುತ್ತೆ ಅಂತಿಲ್ಲ, ಎಲ್ಲಾರ್ಗೂ ಸ್ವಲ್ಪ ಜನಕ್ಕೆ ಅವರು ಇವರೇ ಹೇಳ್ದಾಗೆ, ದತ್ತಣ್ಣನ ಹೇಳ್ದಾಗೆ ಒಳಗಡೆ ಏನಿದೆ ಅದು ಎಜುಕೇಶನ್ ಬಂದ್ಮೇಲೆ ಸ್ವಲ್ಪ ಅದಕ್ಕೆ ಚಿನ್ನಕ್ಕೆ ಪುಟ ಕೊಟ್ಟಂಗಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಈ ತರ ಮೇಧಾವಿಗಳು ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿಗೆ ಬರಲಿ ಅಂತ ನನ್ನ
ಒಂದು ಕೋರಿಕೆ. ಅಂದ್ರೆ ಅವ್ರು ಸಿಡ್ನಿಗೂ ಬಂದು ನಮ್ಮ ಜೊತೆ ಮಾತಾಡ್ಲಿ ಅಂತ. ನನಗಂತೂ ಬಹಳ, ಅದಕ್ಕೆ ಅವ್ರ ಕಡೆನಲ್ಲಿ ಹೇಳಿದ್ನಲ್ಲ, ಅವ್ರದ್ದು ಪಕ್ಕದಲ್ಲಿ ಕೂತ್ಕೊಂಡು ಅವರು ನಮ್ಮನ್ನೆಲ್ಲ ಬೆನ್ ತಟ್ಕೊಂಡು ಮಾಡ್ಕೊಂಡು ಅವರು ಯಾವುದೋ ನಮ್ಮ ಮನೆಯವರನ್ನೇ ಏನೋ ಬಂದು ಮಾತಾಡಿಸ್ತಿದಾರೇನೋ ಅಥವಾ ತುಂಬಾ ಹಲವಾರು ದಶಕಗಳಿಂದ ಅವರ ಸಂಬಂಧ ಇದೆ ಅಂತ ಅನ್ನಿಸ್ತು ನನಗೂ. ಮ್ಯಾನೇಜ್ಮೆಂಟ್ ಕೋರ್ಸಸ್ ಕೂಡ ಮಾಡ್ತಾರಂತಲ್ಲ ಅವರು. ನಾನು ಅದೇ ಅನ್ಕೊಂಡೆ. ಐ ಮೀನ್ ಈಗ ಇಲ್ಲಿ ಮೇ ಬಿ 20 ಆರ್ ಇವನ್ 18 to 25 ಮಕ್ಕಳ ಜೊತೆ ಒಂದು ಸೆಷನ್ ಮಾಡಿದ್ರೆ ತುಂಬಾ ಕಲಿಬೋದಾಗಿತ್ತು ಅವರು ಮಕ್ಕಳು. ಮುಂದಿನ ಸತಿ ಪ್ಲಾನ್ ಮಾಡ್ಬೇಕೇನೋ. 1972 TK ರಾಮರಾವ್ ಅವರ ಪುಸ್ತಕ, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ, GK ವೆಂಕಟೇಶ್ ಸಾಹಿತ್ಯ, ಧ್ವನಿ PB ಶ್ರೀನಿವಾಸ್. ಇವ್ರು ಹೇಳಿದ್ದು ಸ್ವಲ್ಪ ಏನೋ ರಿಲೆವೆಂಟ್ ಅಂತ ಅನ್ನಿಸ್ತು. ಈಗ ಕೇಳೋಣ. ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ. ಲತೆಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಒಡಲಿನ ಕುಡಿಯಾಗಿ ಜೀವನ, ತಾಯಿ ಒಡಲಿನ ಕುಡಿಯಾಗಿ ಜೀವನ. ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ. ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದಾಗ, ನಗು ನಗುತ್ತಾ ನಲಿ ನಲಿ
ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಮುಂದೆ ಯೌವನ ಮದುವೆ ಬಂಧನ. ಎಲ್ಲೆಲ್ಲೂ ಹೊಸ ಜೀವನ ಜತೆಯದು ದೊರೆತಾಗ, ಜತೆಯದು ದೊರೆತಾಗ, ಮೈ ಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಏರು ಪೇರಿನ ಗತಿಯಲ್ಲಿ ಜೀವನ, ಏರು ಪೇರಿನ ಗತಿಯಲ್ಲಿ ಜೀವನ. ಸಾಗಿ ಮಾಗಿ ಹಿರಿತನ ತಂದಿತೈಯ ಮುದಿತನ. ಸಾಗಿ ಮಾಗಿ ಹಿರಿತನ ತಂದಿತೈಯ ಮುದಿತನ. ಅದರೊಳು ಹೊಸದಾದ ರುಚಿಗಿದೆ ಸವಿಮೋದ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. Are you hooked on books, or would you like to be? Well then, Lifeline's next giant book fair will be happening very soon, so this event will definitely be for you. With an incredible selection of over 80,000 books, it will give you a proverbial goldmine of opportunities to excavate some gilded treasures at fantastic prices. The next book fair is on Friday the 10th of April until Sunday the 12th of April at Brother Emilian Hall, St Joseph's College, Gladesville Road, Hunters Hill. The fair will be open from 8 a.m. until 5 p.m. on all 3 days. For more information, telephone Brianna on 9498 8805. Jaman. If you dig reggae, dub, dancehall, ska and rocksteady, then take a stroll down the Lawless Street every Wednesday night with my man Chris. Lawless Street! That's Lawless Street, Wednesday nights from 9 till 11, heard only here on your local Sound to the World, 2RRR 88.5 FM. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮ. ಗಣೇಶ್ ಪ್ರಸಾದ್ ಅವರು ಈಗ ಹಲವು ತಿಂಗಳುಗಳಿಂದ ಕರುಣಾಳು ಬಾ ಬೆಳಗ್ಗೆ
ಅಂಕಣಗಳನ್ನ ಕಳಿಸ್ತಾ ಇದ್ದಾರೆ. ಈಗ ಒಂದು ಕಳಿಸಿದ್ದಾರೆ, ಅದನ್ನ ಕೇಳೋಣ. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ. ಕಥೆ, ಪ್ರೀತಿಯನ್ನು ಇಂದೇ ಹಂಚಿಕೊಳ್ಳಿ. ನಾನು ದಕ್ಷಿಣ ಆಫ್ರಿಕೆಯ ಜೋಹಾನ್ಸ್ಬರ್ಗ್ನಲ್ಲಿದ್ದಾಗ ದಿನಪತ್ರಿಕೆಯ ಮುಖಪಟದಲ್ಲಿ ಬಂದಿದ್ದ ಒಂದು ಜಾಹೀರಾತನ್ನು ಗಮನಿಸಿದೆ. ಅದು ಯಾವ ಮಾರಾಟದ ವಸ್ತುವನ್ನಾಗಲಿ ಸಂಸ್ಥೆಯನ್ನಾಗಲಿ ಪ್ರಚಾರ ಮಾಡುತ್ತಿರಲಿಲ್ಲ. ಅದೊಂದು ಪತ್ರವಾಗಿತ್ತು. ಆ ಪತ್ರ ಓದುತ್ತಾ ಹೋದೆ. ಓದಿ ಮುಗಿಸಿದಾಗ ನನಗರಿವಿಲ್ಲದಂತೆ ಕಣ್ಣುಗಳು ಒದ್ದೆಯಾಗಿದ್ದವು. ಆ ಪತ್ರ ನನ್ನ ಜೀವನಕ್ಕೆ ಒಂದು ಹೊಸ ದರ್ಶನವನ್ನು ನೀಡಿತು. ಅದು ಒಬ್ಬ ತಾಯಿ ಜಗತ್ತಿಗೆ ಬರೆದ ಪತ್ರ. ಅದು ಪ್ರಾರಂಭವಾದದ್ದು ಹೀಗೆ: ನನ್ನ ಪ್ರೀತಿಯ ಓದುಗ, ನಾನು ಈಗ ತಾನೇ ನನ್ನ ಏಕಮಾತ್ರ ಮಗ ಜಿಮ್ ನ ಸಮಾಧಿ ಮಾಡಿ ಬಂದಿದ್ದೇನೆ. ಅವನಿಗೆ ಕೇವಲ 27 ವಯಸ್ಸು. ನನಗೆ ಆಶ್ಚರ್ಯ, ಯಾವ ತಾಯಿ ಹೀಗೆ ಮಗನ ಸಾವಿನ ಬಗ್ಗೆ ಬರೆದಾಳು? ಪತ್ರ ಮುಂದುವರೆಯಿತು. ನನ್ನ ಮಗ ಶಾಲೆಯಲ್ಲಿದ್ದಾಗ ಚೆನ್ನಾಗಿ ಓದಲಾಗಲಿಲ್ಲ. ತುಂಬಾ ಕಷ್ಟಪಟ್ಟ. ಸ್ನೇಹಿತರ, ಶಿಕ್ಷಕರ ಸಹಾಯದಿಂದ ಹೇಗೋ ಹೈಸ್ಕೂಲು ಮುಗಿಸಿದ. ಒಂದು ಕೆಲಸ ಸಂಪಾದಿಸಿದ. ನಿಜ ಹೇಳಬೇಕೆಂದರೆ ಅವನ ವಿಚಿತ್ರ ಬಟ್ಟೆಗಳು, ಕೇಶವಿನ್ಯಾಸ, ಅವನ ಕೋಣೆಯಿಂದ ಸದಾ ಕೇಳಿಬರುತ್ತಿದ್ದ ಜೋರಾದ ರೇಡಿಯೋದ ಸಪ್ಪಳ ನನಗಿಷ್ಟವಾಗುತ್ತಿರಲಿಲ್ಲ. ಆದರೆ ಈಗ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಯಾಕೆಂದರೆ ನನ್ನ ಮಗನೇ ಈಗಿಲ್ಲ. ನಿನ್ನೆ ದಿನ ನನ್ನ ಮಗ ಕೆಲಸಕ್ಕೆ ಹೋಗುವಾಗ ರಾತ್ರಿ 8 ಗಂಟೆಗೆ ಮನೆಗೆ ಬರುವುದಾಗಿ ಹೇಳಿದ್ದ. ಅದೆಲ್ಲಿಂದಲೋ ನನಗೆ ಸಂಜೆ 7:30ಕ್ಕೆ ಫೋನ್ ಮಾಡಿದ. ಅಮ್ಮ, ನನಗೋಸ್ಕರ ಊಟಕ್ಕೆ ಕಾಯಬೇಡ, ನನಗೆ ಇನ್ನೊಂದು ಕೆಲಸವಿದೆ, ನೀನು ಊಟ ಮಾಡಿಬಿಡು. ನಾನು ನಿನಗಾಗಿ ಕಾಯುತ್ತೇನೆ ಎಂದು ಹೇಳುವುದನ್ನೂ ಕೇಳಲಿಲ್ಲ. ಅಮ್ಮ, ಇನ್ನೊಂದು ವಿಷಯ ನಿನಗೆ ಹೇಳಲೇಬೇಕು. ಎಷ್ಟೊಂದು ದಿನಗಳಿಂದ ಅಂದುಕೊಂಡದ್ದು ಈ ದಿನ ಮನಸ್ಸಿಗೆ ಬಂದು ಬಿಟ್ಟಿದೆ. ಅಮ್ಮ, ನಿನ್ನಂತಹ ತಾಯಿ ಪ್ರಪಂಚದಲ್ಲೇ ಇಲ್ಲ. ನನಗಾಗಿ ನೀನು ಎಷ್ಟು ಕಷ್ಟಪಟ್ಟೆ, ಎಷ್ಟು ಅಪಮಾನ ಸಹಿಸಿದೆ. ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಲು ಅದೆಷ್ಟು ಸಂಕಟಪಟ್ಟೆ. ನಾನು ಜಗತ್ತಿನಲ್ಲೆಲ್ಲ ಹುಡುಕಾಡಿ ಬಂದರೂ ನಿನ್ನಂತಹ ತಾಯಿಯನ್ನು ಪಡೆಯುವುದು ಅಸಾಧ್ಯ. ಆಗಲಿ ಅಮ್ಮ, ರಾತ್ರಿ ಬರುತ್ತೇನೆ ಎಂದವನೇ ಫೋನು ಇಟ್ಟುಬಿಟ್ಟ. ನಾನು ಹೇಳಬೇಕೆಂದಿದ್ದೆ, ಮಗು, ನೀನು ಒಬ್ಬ ಅದ್ಭುತ ಮಗ, ನೀನು ನನಗೆ ನೀಡಿದ ಸಂತೋಷ ಸ್ವಲ್ಪವೇ. ಆದರೆ ಫೋನ್ ಇಟ್ಟು ಬಿಟ್ಟಿದ್ದನಲ್ಲ. 1 ಗಂಟೆಯ ನಂತರ ನನ್ನ ಮಗನ ಮೋಟಾರ್ ಸೈಕಲ್ಲು ಭೀಕರ ಅಪಘಾತಕ್ಕೆ ಈಡಾಗಿದೆ ಎಂಬ ಸುದ್ದಿ ಬಂತು. ಅವನನ್ನು ಜೋಹಾನ್ಸ್ಬರ್ಗ್ ಆಸ್ಪತ್ರೆಗೆ ಸೇರಿಸಿದೆವು. ನನ್ನ ಮಗ ಇಂದು ಬೆಳಗಿನವರೆಗೆ ಸಾವಿನೊಡನೆ ಹೋರಾಡಿ 10 ಗಂಟೆಗೆ ಸಾವಿಗೆ ಶರಣಾದ. ನನ್ನ ಮಗ ಕೊನೆಯ ಬಾರಿ ಫೋನಿನಲ್ಲಿ ಹೇಳಿದ ಮಾತು ನಾನು ಬದುಕಿರುವವರೆಗೂ ಗುನುಗುನಿಸುತ್ತಿರುತ್ತದೆ. ನನ್ನ ಬದುಕಿಗೆ ಅಷ್ಟು ಸಾಕು. ಆದರೆ ನನ್ನ ಮಾತುಗಳನ್ನು ಅವನಿಗೆ ಹೇಳಲಾಗಲಿಲ್ಲವಲ್ಲ ಎಂಬ ಕೊರಗು ಉಳಿದೇ ಹೋಗಿದೆ. ನಾನು ಈ ಪತ್ರವನ್ನು ನಿಮಗೇಕೆ ಬರೆಯುತ್ತಿದ್ದೇನೆ ಗೊತ್ತೇ? ನನ್ನ ಮಗನಿಗೆ ನನ್ನ ಮೆಚ್ಚುಗೆಯ ಮಾತನ್ನು ಹೇಳಲು ನನಗೆ ಸಮಯವಿಲ್ಲ. ಆದರೆ ಸ್ನೇಹಿತರೆ, ನಿಮಗೆ ಸಮಯವಿದೆ. ಸಮಯವಿದ್ದಾಗಲೇ ನಿಮ್ಮ ಹೆಂಡತಿ, ಗಂಡ, ತಂದೆ, ತಾಯಿ, ತಮ್ಮ, ತಂಗಿ, ಅಣ್ಣ ಎಲ್ಲರಿಗೂ ನಿಮ್ಮ ಪ್ರೀತಿಯನ್ನು ತಿಳಿಸಿ. ಇಂದೇ ಹೇಳಿ. ನಾಳೆ ಬಹುಶಃ ಸಾಧ್ಯವಾಗಲಿಕ್ಕಿಲ್ಲ, ಅಲ್ಲವೇ? ನಿಮ್ಮ ಪ್ರೀತಿಯನ್ನು, ಮೆಚ್ಚುಗೆಯನ್ನು ನಿಮ್ಮವರಿಗೆ ಇಂದೇ ಹೇಳಿ. ನಾಳೆಗೆ ಈ ಅವಕಾಶ ಸಿಗದಿರಬಹುದು. ಇಟ್ ಮೇ ಬಿ ಟೂ ಲೇಟ್ ಟುಮಾರೋ. ನಮಸ್ಕಾರ. ತುಂಬಾ ಒಳ್ಳೆ ತತ್ವ. ಅದೇ, ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಮತ್ತೆ ನಮ್ಮ ಕಾರ್ಯಕ್ರಮ ಕೇಳ್ತಾನೆ ಇರಿ. ಹೇಳ್ಬಿಡೋಣ. ಅದೇ, ನಾವು ಹೋದ್ವಾರನೂ ಇದನ್ನ ನಾವು ಡಿಸ್ಕಸ್ ಮಾಡಿದ್ದು. ಎಲ್ಲರೂ ಶೇನ್ವಾನ್ ಅಂತ ಹೇಳ್ತಾರೆ, ಲೆಗ್ ಸ್ಪಿನ್ ಬಂತು ಅಂದ್ರೆ. ಆದ್ರೆ ಭಾರತದ ಅತ್ಯುತ್ತಮ ಲೆಗ್ ಸ್ಪಿನ್ನರ್ ಅಲ್ಲೊಬ್ಬರು ಲಕ್ಷ್ಮಣ್ ಶಿವರಾಮಕೃಷ್ಣನ್. ಅವರು ನನಗನ್ಸೋದು, ನಾನು ಸ್ವಲ್ಪ ಕ್ರಿಕೆಟ್ ಆಡಿರೋದ್ರಿಂದ ಅವರು ಶೇನ್ವಾನ್ಗಿಂತ ಉತ್ತಮ ಸ್ಪಿನ್ನರ್ ಅನ್ಸುತ್ತೆ ನನಗೆ. ಆದರೆ ಅವರಷ್ಟು ನಾಟಕ ಮಾಡಲಿಲ್ಲ ಅವನು, ಡೌನ್ ಟು ಅರ್ತ್ ಆ ರೀತಿಯದ್ದಿದ್ದವನು. ಆದರೆ ಅವರನ್ನ ಹೇಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬೇರೆ ಅವರ ಸಹಪಾಠಿಗಳು, ಅವ್ರ ಆಟಗಾರರು ಹೇಗೆ ಅವ್ರನ್ನ ರೇಸಿಸ್ಟ್ ಆಗಿ ಟ್ರೀಟ್ ಮಾಡ್ತಿದ್ರು ಅನ್ನೋದ್ರ ಮೇಲೆ ಅವ್ರು ಮಾತಾಡಿದ್ದಾನೆ. ಅವರು ನೋಡೋದಕ್ಕೆ ಸ್ವಲ್ಪ ಡಾರ್ಕ್ ಆಗಿದ್ದ. ಆದರೆ ಗವಾಸ್ಕರ್ ಅವಾಗ ಕ್ಯಾಪ್ಟನ್ ಆಗಿದ್ದದ್ದು. ಈ ರೀತಿಯಾಗಿ ಹಾಸ್ಯ ಮಾಡೋರಂತೆ. ಅವ್ರನ್ನ ಕರೆದ್ಬಿಟ್ಟು, ನೋಡಿ ಇವನು ಬಂದ, ಕರಗಿರೋನ್ ಬರ್ತಾ ಇದ್ದಾನೆ, ಅದನ್ನ ಹಿಂದಿನಲ್ಲಿ ಹೇಳೋರಂತೆ, ಕಾಲೇವಾಲ ಆರ ಅಂತ. ಈ ರೀತಿಯಾಗಿ ಅವ್ರನ್ನ ನಮ್ಮವರೇನೆ. ಆದರೆ
ಬೇರೆಯವರು ಆಸ್ಟ್ರೇಲಿಯನ್ಸ್ ಆಗಲಿ ಅಥವಾ ಅವನ್ ಇಂಗ್ಲಿಷ್ ಕೌಂಟಿಗೆಲ್ಲ ಆಡ್ದ, ಅಲ್ಲೆಲ್ಲ ತುಂಬಾ ಅವನ್ನ ರೆಸ್ಪೆಕ್ಟ್ ಕೊಟ್ಟು ಅವನಿಗೆ ಅವನನ್ನ ಬರ್ಮಾಡ್ಕೊಂಡ್ರು. ಇದು ಭಾರತದಲ್ಲಿ ನಾವು ಬೇರೆಯವ್ರನ್ನೆಲ್ಲ ಬೈತೀವಿ, ಆದ್ರೆ ನಮ್ಮೂರಲ್ಲಿ ನಡೆಯೋದನ್ನೇ ನಾವು ಕಣ್ಮುಚ್ಕೊಂಡು ಎಲ್ಲ ಸರಿಯಾಗಿದೆ ಅಂತ ಅನ್ಕೋತೀವಿ. ಗವಾಸ್ಕರ್ ಒಬ್ನೇ ಅಲ್ಲಿ ಅದನ್ನ ನಿಲ್ಲಿಸಿ ಈ ರೀತಿಯಾದಂಥ ಭಾವನೆಗಳು ನಮ್ಮ ಟೀಮ್ನಲ್ಲಿ ಬರಬಾರ್ದು ಅಂತ ಹೇಳಿದ್ರಂತೆ. ಇದು ಒಂದು ನನಗೆ ಅತ್ಯಾಶ್ಚರ್ಯ ಆದಂಥ ಸಂಗತಿ. ನಾನಿಲ್ಲಿ ಬಂದಾಗ JR ವಿಶ್ವನಾಥ್ ಅವರನ್ನ ಕೇಳಿದ್ದೆ. ಅವರು ಹೇಳಿದ್ರು ಲಕ್ಷ್ಮಣ್ ಶಿವರಾಮಕೃಷ್ಣನ್ ಬಹಳ ಅತ್ಯುತ್ತಮ ಲೆಗ್ ಸ್ಪಿನ್ನರ್ ಅವರು ಅಂತ ಅಂದ್ಬಿಟ್ಟು. ಅವ್ರು ಕೇಳಿದೆ ಅವಾಗ, ನೀವು ಸೆಲೆಕ್ಷನ್ ಮಾಡುವಾಗ, ಅವರು ಚೇರ್ಮನ್ ಆಫ್ ಸೆಲೆಕ್ಟರ್ ಆಗಿದ್ರು ಅವಾಗ. ಒಂದು ಡಿನ್ನರ್ ಹೋಗಿದ್ದು, ಜಾಫ್ರಾನ್ ಅಂತ ಒಂದು ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ. ಅಲ್ಲಾದಾಗ ಕೇಳಿದೆ, ಹೇಗೆ ಅವರು ಈ ತರ ಪ್ರೆಷರ್ ಬರುತ್ತಾ ನಿಮಗೆ, ನಾರ್ತ್ ಇಂದ ಇರೋರ್ನ ಸೌತ್ ಅದು ಇದು ಈ ರೀತಿಯಾದಂಥ ಜಂಜಾಟ ನಡೆಯುತ್ತಾ ಅಂತ. ಅವರು, ನಾನು ಅದಕ್ಕೆಲ್ಲ ಆಸ್ಪದನೆ ಕೊಡಲ್ಲ, ಅಲ್ಲಿ ಏನು ನೀವು ಇಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ ಇಂಥ ಅವ್ರು ತಗೊಂಬಂದ್ರೆ ಅವ್ರದ್ದು ಹೇಗೆ ಸ್ಟ್ಯಾಟಿಸ್ಟಿಕ್ಸ್ ಆಗಿದೆ ಅನ್ನೋದನ್ನ ನಮ್ಗೆ ಹೇಳಿ, ಅದರಿಂದ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಅಂದ್ಬಿಟ್ಟು. ಹೀಗಾಗಿ ಭಾರತ ತಂಡದಲ್ಲಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಇದೆಲ್ಲ ಆಟಿಟ್ಯೂಡ್ಸ್ ಎಲ್ಲ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅನ್ನೋದೆಲ್ಲ. ಹಿಂದೆ ಎಲ್ಲ ತುಂಬಾ ನಡೀತಾ ಇತ್ತು. ಬಹಳ ಅನ್ಯಾಯ ಅನ್ಸುತ್ತೆ, ಯಾಕೆಂದ್ರೆ ಲಕ್ಷ್ಮಣ್ ಶಿವರಾಮಕೃಷ್ಣನ್ ಇಂದಿಗೂ ಸಹ ಬಹಳ ಅತ್ಯುತ್ತಮ ಲೆಗ್ ಸ್ಪಿನ್ನರ್, ಅತ್ಯುತ್ತಮ ಕಾಮೆಂಟೇಟರ್ ಸಹ. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದೀವಿ. ಅದೊಂದು ಹೇಳ್ಬಿಡೋಣ, ಕ್ರಿಕೆಟ್ ಮಾಡ್ತಾ ಇರುವಾಗ ಮಲ್ಟಿಕಲ್ಚರಲ್ ಕಪ್ ಯುನೈಟೆಡ್ ಇಂಡಿಯನ್ ಅಸೋಸಿಯೇಷನ್ 18ನೇ ತಾರೀಕು ಬ್ಯಾಂಕ್ಸ್ಟೌನ್ ಓವಲ್ ನಲ್ಲಿ ನಡೀತಾ ಇದೆ, 9:00 ಬೆಳಗ್ಗೆ. ತಪ್ಪಿಸ್ಕೋಬೇಡಿ, ಯಾಕೆಂತಂದ್ರೆ ಇದು ಒಂದು ಫೆಸ್ಟಿವಲ್ ಮ್ಯಾಚ್ ತರ. ಇಂಡಿಯನ್ ಕಮ್ಯುನಿಟಿ 11 ವರ್ಸಸ್ ನ್ಯೂ ಸೌತ್ ವೇಲ್ಸ್ ಪಾರ್ಲಿಮೆಂಟೇರಿಯನ್ಸ್ 11. ಇದು ಬಹಳ ಚೆನ್ನಾಗಿರುತ್ತೆ ಮ್ಯಾಚ್, ತಪ್ಪಿಸ್ಕೋಬೇಡಿ. ಅದನ್ನ ಶುರು ಮಾಡಿದ್ದು ನೀವೇ? ನಾನು ಬಹಳ ವರ್ಷಗಳ ಹಿಂದೆ ಶುರು ಮಾಡಿದ್ದು, ಮಧ್ಯದಲ್ಲಿ ನಿಂತೋಗಿತ್ತು, ಬೇರೆಯವ್ರಿಗೆ ಅದಷ್ಟ ಆಗದೇನೆ. ಇಷ್ಟ ಆಗದೆ ಅಂತಲ್ಲ, ಕಾಲಾವಕಾಶ ಸಿಗದೆ ಈಗ ಮತ್ತೆ ಪ್ರಾರಂಭ ಮಾಡೋದು ಸಂತೋಷದ ವಿಷಯ. ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ನಮಸ್ಕಾರ. ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ಮುಂದಿನ ವಾರ ನಿಮ್ಮ ಜೊತೆ ನಮ್ಮ ಸಂಬಂಧ. ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.